ಯಾವ ಏಜ್ ಅಲ್ಲಾದ್ರೂ ನಾವು ಕಲಿಬಹುದು, ಯಾವ ಏಜ್ ಅಲ್ಲಾದ್ರೂ ನಮ್ಮ ಕನಸಿಗೆ ಅದು ಅಡ್ಡಿ ಆಗೋದಿಲ್ಲ, ನಮ್ಮ ಕನಸನ್ನ ನನಸು ಮಾಡ್ಕೊಳ್ಬಹುದು ಅಂತ ಹೇಳಿ ಪ್ರೂವ್ ಮಾಡ್ತಾ ಇರೋದು ನಮ್ಮ ಅಕಾಡೆಮಿಯ ಪ್ರೌಡ್ ಕ್ವಾಂಟಮ್ ಲೈಫ್ ಟೈಮ್ ಮೆಂಬರ್ ಪೆಮ್ಮಯ್ಯ ಸರ್. ಜಸ್ಟ್ ಇನ್ ಅ ಸ್ಪ್ಯಾನ್ ಆಫ್ 11 months being with BTA, amazing learnings, amazing implementations and amazing transformation. ಅಂಡ್ ಅವ್ರು ಮಾತ್ರ ಬೆಳೆದಿಲ್ಲ, ಅವ್ರು ಬೆಳೆಯೋದ್ರ ಜೊತೆಗೆ ಅವರ ಒಂದು ದೊಡ್ಡ ಟೀಮ್ ನ ಬಿಲ್ಡ್ ಮಾಡಿದ್ದಾರೆ. ಅವ್ರನ್ನು ಕೂಡ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದೆ. ದಟ್ ಈಸ್ ಟ್ರೂಲಿ ಇನ್ಸ್ಪೈರಿಂಗ್ ಟು ಎವ್ರಿ ಒನ್. ಪೆಮ್ಮಯ್ಯ ಸರ್ ಈಸ್ ಇನ್ ಟು ಹರ್ಬಲ್ ಲೈಫ್, ಈಸ್ ಅ ವೆಲ್ನೆಸ್ ಕೋಚ್ ಅಂಡ್ ಪ್ರೆಸಿಡೆಂಟ್ ಟೀಮ್ ಅಲ್ಲಿ ಇದ್ದಾರೆ. ಅಂಡ್ ಯಾರೇ ನಮ್ಮ ಅಕಾಡೆಮಿಗೆ ಹರ್ಬಾ ಲೈಫ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಪ್ರತಿಯೊಬ್ರು ಹೇಳ್ತಾರೆ ಪೆಮ್ಮಯ್ಯ ಸರ್ ನಮಗ್ ಗೊತ್ತು, ಪೆಮ್ಮಯ್ಯ ಸರ್ ನಮಗ್ ಗೊತ್ತು. ಅಂಡ್ ಎಷ್ಟೊಂದು ಅವರು ಸೆಷನ್ಸ್ ನ ಕಂಡಕ್ಟ್ ಮಾಡಿದ್ದಾರೆ, ಅವ್ರ ಕಡೆಯಿಂದ ನಾವು ತುಂಬಾ ಕಲ್ತಿದೀವಿ. ತುಂಬಾ ಉನ್ನತ ಮಟ್ಟಕ್ಕೆ ಹರ್ಬಾ ಲೈಫ್ ಅಲ್ಲಿ ಅವ್ರು ಬೆಳೆದಿದ್ದಾರೆ. ಅಂಡ್ ಹೀ ಈಸ್ ಅವರ್ ಇನ್ಸ್ಪಿರೇಷನ್ ಅಂಡ್ ಹೀ ಈಸ್ ಅವರ್ ರೋಲ್ ಮಾಡೆಲ್ ಅಂತ ಹೇಳ್ತಾ ಇರ್ತಾರೆ. ಹಾಯ್ ಸರ್. Hi, excellent ಎಕ್ಸಲೆಂಟ್. evening. Very happy Uh, to see you. Always smiling, always carry high energy, positive mindset, learning attitude. Amazing person, sir, you are. You are a Thank you, real madam. inspiration and role model Thank to you. each and Thank everyone. you. Very happy to have you here. ಹೇಗೆ ಅನ್ಸ್ತಾ ಇದೆ Thank you, ಸರ್ madam. ಸೆಷನ್ ತಗೊಳ್ಳಿಕ್ಕೆ? ಸೂಪರ್. ನನ್ಗೆ ಏನೋ ಒಂದು ರೀತಿಯಲ್ಲಿ ಸಂತೋಷ. ಯಾಕೆ ಅಂತಂದ್ರೆ ನಾನು ತುಂಬಾ ಜನರನ್ನು ಮೀಟ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನನ್ಗೆ ಇನ್ನೊಂದು ಏನು ಅಂತಂದ್ರೆ ನಾನೇನು ಕಲ್ತಿದ್ದೇನೋ ಅದನ್ನ ಅವ್ರಿಗೆ ಹೇಳ್ಕೊಟ್ಟಾಗ ಅವರಿಂದ ಏನ್ ಕ್ವಶನ್ಸ್ ಬರ್ತದೋ ಅದು ನನ್ನನ್ನ ಒಂದು ರೀತಿ ಅಪ್ಗ್ರೇಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅನಿಸ್ತದೆ ನನಗೆ. ಆ ವೆರಿ ನೈಸ್ ಕ್ವಶನ್ ಸರ್. ಬರ್ಲೇಬೇಕು. ಎಲ್ಲರಿಂದ ಕ್ವಶನ್ ಬಂದಾಗ್ಲೇ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು. ಪ್ರತಿಯೊಬ್ಬರಿಗೂ ನನ್ನ ರಿಕ್ವೆಸ್ಟ್, ನನ್ ಬಗ್ಗೆ ಏನು ಈ ಬಿಸ್ನೆಸ್ ಬಗ್ಗೆ ಏನಾದ್ರು ಕೇಳ್ಬೇಕಾದ್ರೆ ಆಮೇಲೆ ಕ್ವಶನ್ ಅಂಡ್ ಆನ್ಸರ್ ಅಲ್ಲಿ ಕೇಳಿದ್ರೆ ನನಗೆ ತುಂಬಾ ಇಷ್ಟ ಆಗೋದು. ವೆರಿ ನೈಸ್. ತುಂಬಾ ಜನ ಇದ್ದಾರೆ, ನಿಮ್ ಇಂಡಸ್ಟ್ರಿನವರು ತುಂಬಾ ಜನ ಇವತ್ತು ಸೆಷನ್ ಅಲ್ಲಿ ಇದ್ದಾರೆ. ಅಂಡ್ ಪೀಪಲ್ ಆರ್ ರಿಯಲಿ ವೈಟಿಂಗ್ ಟು ಲಿಸನ್ ಫ್ರಮ್ ಯು, ನಾಟ್ ಓನ್ಲಿ ಫ್ರಮ್ ಹರ್ಬಾ ಲೈಫ್ ಅಂಡ್ ನಮ್ಮ ಬಿಸ್ನೆಸ್ ಓನರ್ಸ್ ಕೂಡ ಇದ್ದಾರೆ. ಸೊ ಅವರು ಕೂಡ ನಿಮ್ಮಿಂದ ಕಲಿಯಂತ ತುಂಬಾ ಇದೆ. ಬಿಕಾಸ್ ಅಟ್ ದಿಸ್ ಏಜ್ ತುಂಬಾ ಜನ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ದಿಸ್ ಇಸ್ ರಿಟೈರ್ಮೆಂಟ್ ಟೈಮ್ ಅಂಡ್ ವಿ ಕ್ಯಾನ್ ರಿಲ್ಯಾಕ್ಸ್ ಅಂಡ್ ವಿ ಕ್ಯಾನ್ ಹ್ಯಾವ್ ಎ ಗುಡ್ ಟೈಮ್ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಜೊತೆ. ಬಟ್ ನಿಮ್ಮ ಕೇಸ್ ನಲ್ಲಿ ಅಟ್ ದ ಏಜ್ ಆಫ್ 72 ನೀವ್ ಇನ್ನೂ ಕಲಿಬೇಕು ಅಂತ ಹೇಳ್ತೀರಾ. ಅಂಡ್ ವೆನ್ ಎವರ್ ಐ ಸ್ಪೀಕ್ ಟು ಯು, ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತೀರಾ. ಅಂಡ್ ವೆನ್ ಎವರ್ ದ ಆಪರ್ಚುನಿಟೀಸ್ ಐ ವಿಲ್ ಸ್ವಿಚ್ ಆನ್ ಯುವರ್ ವಿಡಿಯೋ ಅಂಡ್ ಸಿಟ್ ಇನ್ ದ ಕ್ಲಾಸಸ್. ಅಂಡ್ ತುಂಬಾ ಚೆನ್ನಾಗಿ ಕಲಿತೀರಾ. ಅಂಡ್ ಎಕ್ಸ್ಕ್ಯೂಸ್ ಅನ್ನೋದೇ ಕೊಟ್ಟಿಲ್ಲ ನೀವು ಇದುವರೆಗೂ. ಅಂಡ್ ಏನೇ ಗೊತ್ತಿಲ್ಲ ಅಂದ್ರೂ ಓಪನ್ ಮೈಂಡ್ ಅಲ್ಲಿ ಅದನ್ನ ಕೇಳ್ತೀರಾ, ಕಲಿತೀರಾ ಅಂಡ್ ಆಕ್ಷನ್ ತಗೊಳ್ತೀರಾ. ದಟ್ಸ್ ವೈ ಇನ್ 11 months ಇಟ್ ಈಸ್ ಅನ್ ಅಮೇಸಿಂಗ್ ಸಕ್ಸಸ್ ವಾಟ್ ಯು ಹವ್ ಅಚೀವ್ಡ್. ವೆರಿ ನೈಸ್. ಎಸ್ ಸರ್, ಓವರ್ ಟು ಯು. Thank you, madam. Excellent evening. Myself, Pemmaya from Urban Life. ನಾನು BTA ಜಾಯಿನ್ ಆಗಿ 11 ತಿಂಗಳಾಯ್ತು. ಆಗ್ಲೇ ಕವಿತಾ ಮೇಡಮ್ ಹೇಳಿದ್ರು. ಒಂದೇನು ಅವ್ರು ಹೇಳ್ತಾ ಹೇಳ್ತಾ ಒಂದು ವಿಷಯನ ಹೇಳಿದ್ರು. ಎಕ್ಸ್ಕ್ಯೂಸ್ ಕೊಟ್ರೆ ಸತ್ಯ ಸರಿ ಹೇಳಿದಾಗೆ ಆರ್ಡಿನರಿ ಲೈಫ್, ಎಕ್ಸ್ಕ್ಯೂಸ್ ಅನ್ನ ಮೆಟ್ಟಿ ನಿಂತ್ರೆ ಎಕ್ಸ್ಟ್ರಾ ಆರ್ಡಿನರಿ ಲೈಫ್ ಅನ್ನ ಲೀಡ್ ಮಾಡ್ಬೋದು ಅಂತ ಹೇಳೋದು ನನ್ಗೆ ಗೊತ್ತಾಯ್ತು. ನಾನು ಸ್ಟಾರ್ಟ್ ಮಾಡಿದ ದಿವಸ ನನಗೆ ಇಂಪ್ಯಾಕ್ಟ್ ಆಗಿದ್ದು ಒಂದು ವಿಷಯ. ಅದೇನು ಅಂತ ಹೇಳಿದ್ರೆ, ನಾನು ಸ್ಟಡಿ ಮಾಡ್ತಾ ಇದ್ದಂತ ಟೈಮಲ್ಲಿ ಒಂದು ಮಾತನ್ನು ಕೇಳಿದ್ದೆ. ಸಾಧಕರು ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಆ ಸೋಮಾರಿಗಳಿಗೆ ಅಲ್ಲ ಅದು. ಆದ್ರೆ ನಾನ್ ಸೋಮಾರಿ ಅಲ್ಲ, ನಾನ್ ಸಾಧನೆ ಮಾಡಬೇಕು. ಹಾಗಾದ್ರೆ ಸಾಧನೆ ಏನ್ ಮಾಡ್ಬಹುದು ಅದನ್ನ ಒನ್ ಬೈ ಒನ್ ನಾನೇನು ಮಾಡಬಹುದು ಅಂತ ಯೋಚನೆ ಮಾಡಿದೆ, ಅದನ್ನ ಪ್ರಗತಿ ಸಾಧಿಸಿದೆ. ಅದರ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ ಬರ್ತೇನೆ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಕೊಡಿ ನನ್ಗೆ. ಓಕೆ. ನಾನು ಆಗ್ಲೇ ಹೇಳಿದೆ, ನಾನು ಸ್ಟಡಿ ಮಾಡ್ತಾ ಇದ್ದಂತ ಟೈಮಲ್ಲಿ ಈ ಮಾತನ್ನು ಕೇಳಿದ್ದು. ನಾನು ಫಸ್ಟ್ BTA ಜಾಯಿನ್ ಆದ ದಿವಸ ಇಂಟ್ರೊಡ್ಯೂಷನ್ ಸೆಕ್ಷನ್ ಅಲ್ಲಿ ನನಗೆ ಸತ್ಯ ಸರ್ ಮಾತಾಡ್ತಾ ಈ ಮಾತನ್ನ ಹೇಳಿದ್ರು. ನನ್ಗೆ ಅವತ್ತು ಇಷ್ಟ ಆಯ್ತು. ಅದು ನಾನು ಇಲ್ಲಿ ಇದ್ರೆ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ತಿಳ್ಕೊಂಡು ಅವತ್ತೇ ನಾನು ಜಾಯಿನ್ ಆದೆ. ಜಾಯಿನ್ ಆದ ನಂತರ ನಾನು ಅದನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲೇ ಹೋದ್ರು ನಾನು ಕಲಿಯುವುದು ನನ್ನ ಗುಣ. ಯಾಕೆ ಅಂತ ಹೇಳಿದ್ರೆ,
ಕಲಿಯೋದನ್ನ ನಿಲ್ಲಿಸಿದ ದಿವಸದಿಂದ ನನಗೆ ನನ್ನ ಬಾಡಿಯಲ್ಲಿ ಒಂದು ಚೇಂಜಸ್ ಆಗೋದನ್ನ ನಾನು ಅಬ್ಸರ್ವ್ ಮಾಡಿದೆ. ಅದೇನು ಅಂತ ಹೇಳಿದ್ರೆ, ಯಾವುದೇ ಅಂಗಾಂಗಗಳು ಅದನ್ನ ಉಪಯೋಗಿಸದೆ ಇದ್ರೆ ಅದು ನಿಷ್ಪ್ರಯೋಜಕ ಆಗ್ತದೆ. ಇದನ್ನ ನಾನು ಎಲ್ಲೋ ಕೇಳಿದೆ. ನನ್ನ ಅಂಗಾಂಗಗಳಲ್ಲೂ ಕೂಡ ನಾನು ಯಾವುದನ್ನ ನಿಲ್ಲಿಸ್ತೀನೋ ಅದು ನಿಷ್ಪ್ರಯೋಜನಕ ಆಗ್ತದೆ. ಹಾಗಾದ್ರೆ ನಾನು ಕಲಿಯೋದನ್ನ ನಿಲ್ಸಿದ್ರೆ ನನಗೆ 100% ನಾನು ರಿಟೈರ್ಮೆಂಟ್ ಏಜ್ಗೆ ಬಂದೇ ಬರ್ತೀನಿ. ಪ್ರತಿ ಏಜ್ ಅಲ್ಲೂ ಕೂಡ ನಾನು ಕಲಿತಾ ಬಂದ್ರೆ ನನಗೆ ಅದರ ಏಜ್ ನನ್ಗೆ ಆಗಿದೆ ಅನ್ನುವ ಒಂದು ಇದೇ ಬರ್ತಾ ಇಲ್ಲ ನನಗೆ. ನನ್ನಲ್ಲೇ ನಾನು ಹುರುಪನ್ನು ತುಂಬಿಕೊಳ್ತಾ ಇದ್ದೀನಿ. 55ನೇ ವಯಸ್ಸಲ್ಲಿ ನನಗೆ ಹರ್ಬಲ್ ಲೈಫ್ ಪರಿಚಯ ಆಯ್ತು. ಹರ್ಬಲ್ ಲೈಫ್ ಪರಿಚಯ ಆದ್ಮೇಲೆ ನಾನು 6 ತಿಂಗಳಲ್ಲಿ 23 kg ವೆಯ್ಟ್ ಲಾಸ್ ಮಾಡ್ಕೊಂಡೆ. ವೆಯ್ಟ್ ಲಾಸ್ ಮಾಡಿಕೊಂಡು ನನ್ನ ಬಾಡಿಯನ್ನ ಹೆಲ್ತಿ ಅಂಡ್ ಆಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಯ್ತು. ಅದರ ಜೊತೆಯಲ್ಲಿ ನನಗೆ ಇನ್ನೊಂದು ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಈ ಹರ್ಬಲ್ ಲೈಫ್ ಅಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಆಪರ್ಚುನಿಟಿ ಇದೆ ಅನ್ನೋದು ಕೂಡ ನನಗೆ ಗೊತ್ತಾಯ್ತು. ಈ ಬಿಸ್ನೆಸ್ ಆಪರ್ಚುನಿಟಿ ನಾನು ಮಾಡಬೇಕು. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನಾನು ರೈತ ವೃತ್ತಿಯಿಂದ ಬಂದವನಿಗೆ ಬಿಸ್ನೆಸ್ ಬಗ್ಗೆ ಯಾವುದು ಗೊತ್ತಿಲ್ಲ. ಆದ್ರೆ ನನಗೆ ಇದನ್ನ ತೋರಿಸ್ಕೊಟ್ಟವರು ಅದನ್ನ ಕಲ್ಸ್ಕೊಟ್ರು. ಅವ್ರು ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ ಅದನ್ನ ನೋಡ್ದೆ, ಫಾಲೋ ಅಪ್ ಮಾಡ್ದೆ. ಕರೆಕ್ಟ್ ಆಗಿ ಅವ್ರು ಮಾಡುವ ಕೆಲಸಗಳನ್ನೇ ನಾನು ಮಾಡ್ತಾ ಬಂದೆ. ಅದರಲ್ಲಿ ಸಕ್ಸಸ್ ಕಾಣ್ತು ನನಗೂ. ಅದರಲ್ಲೂ ನನಗೆ ಸಕ್ಸಸ್ ಕಾಣ್ತು. ಕಾಣ್ದೇ ಇಲ್ಲ. ಏನ್ ಬೆನಿಫಿಟ್ ಆಯ್ತು ಅಂತ ಹೇಳಿದ್ರೆ, 2019 ನಲ್ಲಿ ಇಂಡಿಯಾ ನಂಬರ್ 1 ಬಿಸ್ನೆಸ್ ಮ್ಯಾನ್ ಅವಾರ್ಡ್ ಬಂತು ನನಗೆ. ಅದರ ಜೊತೆಯಲ್ಲಿ ನನ್ಗೆ ಇನ್ನೊಂದು ಏನು ಅಂತ ಆಯ್ತು ಅಂತಂದ್ರೆ, ನನ್ಗೆ ಈ ಹರ್ಬಲ್ ಲೈಫ್ ಅಲ್ಲಿ ಇಲ್ಲಿವರೆಗೆ ನಾನು ಒಳ್ಳೆ ಒಂದು ಮನೆ ಮಾಡ್ಕೊಳ್ಲಿಕ್ಕೆ ಆಯ್ತು. ಒಳ್ಳೆ ಕಾರಲ್ಲಿ ಓಡಾಡುವಂತಾಯ್ತು. ಜೊತೆಗೆ 29 ಸಾರಿ ಫಾರಿನ್ ಕಂಟ್ರಿ ಎಲ್ಲ ನಾನು ನನ್ನ ಮಿಸಸ್ ಫಾರಿನ್ ಕಂಟ್ರಿ ಸುತ್ತಾಡ್ಲಿಕ್ಕೆ ಅವಕಾಶ ಆಯ್ತು. ಇದೆಲ್ಲವೂ ಕೂಡ ನನ್ನ ಸಾಧನೆಗಳಲ್ಲಿ ಒಂದು ಸಂತೋಷದ ವಿಷಯ. ನನಗೆ ಒಂದು ಸತ್ಯಾಂಶ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ನಾನ್ ಮಾಡ್ತಾ ಇದ್ದ ಕೆಲಸ ನನ್ನ ಬಿಸ್ನೆಸ್ಗೆ, ನನ್ನ ಬಿಸ್ನೆಸ್ ಜೊತೆಯಲ್ಲಿ ನನ್ನ ಮಕ್ಕಳು, ನನ್ನ ಮಗ, ನನ್ನ ಮಗಳು ಮತ್ತೆ ನನ್ನ ಮೊಮ್ಮಕ್ಕಳು ಜಾಯ್ನ್ ಆದ್ರು. ಅವರು ಕೂಡ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗಿ ಅವರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರು. ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ನಾನ್ ಮಾಡಿದ ಕೆಲಸ ಅವ್ರು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಇಲ್ಲಿ ಚೇಂಜಸ್ ಏನು ಅಂತ ಒಂದು ಸಾರಿ ನೋಡಿದಾಗ ನನ್ಗೆ ಗೊತ್ತಾಗಿದ್ದು, ಅವರ ಜನರೇಷನ್ಗೆ ನಾನ್ ಮಾಡಿದ ಕೆಲಸನ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಹೊಸದು ಏನಾದ್ರೂ ಕಲಿಬೇಕು. ಸೇಮ್ ಟೈಮ್ ಅಲ್ಲಿ ನನಗೆ BTA ಇಂಟ್ರೊಡ್ಯೂಸ್ ಆಯ್ತು. BTA ಇಂಟ್ರೊಡ್ಯೂಸ್ ಆದಾಗ ನಾನು ಇದನ್ನ ಫಸ್ಟ್ ನೋಡ್ಬೇಕು ಅಂತ ಹೇಳಿ ಬೂಟ್ ಕ್ಯಾಂಪ್ಗೆ ಬಂದೆ. ಆ ಬೂಟ್ ಕ್ಯಾಂಪ್ ಅಲ್ಲಿ ಫಸ್ಟ್ ಡೇ ನನಗೆ ಸತ್ಯ ಸರ್ ಮಾತಾಡಿದ ಯಾವುದು ಅರ್ಥನೇ ಆಗಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಈಗೋ ಜಾಸ್ತಿ. ಅದಕ್ಕೆ ನನ್ಗೆ ಹನು ಮೇಡಮ್ ಮಾತಾಡಿದ್ರಲ್ಲಿ ಒಂದು ಟೆಕ್ನಾಲಜಿಯನ್ನ ಹೇಳ್ಕೊಡುವ ವಿಷಯ ನನ್ಗೆ ತುಂಬಾ ಇಷ್ಟ ಆಯ್ತು. ಪ್ರಾಕ್ಟಿಕಲ್ ಅವರು ಮಾತಾಡ್ತಾ ಇರೋದನ್ನ ನೋಡ್ದೆ. ಆ ಪ್ರಾಕ್ಟಿಕಲ್ ಏನ್ ಮಾಡ್ತಾ ಇದ್ದಾರೋ ಅದನ್ನ ಒಬ್ಬ ತಾಯಿ ಮಕ್ಕಳಿಗೆ ಹೇಳ್ಕೊಡುವ ರೀತಿಯಲ್ಲಿ ಅದನ್ನ ಹೇಳ್ಕೊಟ್ಟಾಗ ನನಗೂ ಅದು ಇಷ್ಟ ಆಯ್ತು. ಪ್ರಾಕ್ಟಿಕಲ್ ನಾನು ಕಲೀಲೇಬೇಕು. ಏನ್ ಮಾಡೋದು, ಏನ್ ಕಲಿಯೋದು? ನಾನು ಏನಾದ್ರೂ ಒಂದು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡ್ಲಿಕ್ಕೆ ಹೋದ್ರೆ ಪ್ರತಿಯೊಂದು ಅಕ್ಷರವನ್ನು ಒಂದೊಂದೇ ಪ್ರೆಸ್ ಮಾಡ್ಬೇಕು. ಅಷ್ಟೊತ್ತಿಗಾಗ್ಲೇ ಅವ್ರು ಬೇರೆ ಟಾಪಿಕ್ಗೆ ಹೋಗ್ಬಿಡ್ತಾ ಇದ್ರು. ಇದನ್ನ ಪೂರ್ತಿಯಾಗಿ ನಾನು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ನನ್ಗೆ ಕಷ್ಟ ಅಂತ ಹೇಳಿದಾಗ ಅಲ್ಲೊಂದು ಇಂಪಾರ್ಟೆಂಟ್ ವಿಷಯ ನನಗೆ ಅರ್ಥ ಆಗಿದೆ ಏನು ಅಂತಂದ್ರೆ, ಚಾಟ್ GPT ಅನ್ನ ಬಳಸೋದು. ಚಾಟ್ GPT ಅಕ್ಷರ ಟೈಪ್ ಮಾಡ್ಬೇಕಾದ ಅವಶ್ಯಕತೆನೆ ಬರಲ್ಲ. ಅದರಲ್ಲಿ ನಾನು ಏನೇ ಕೇಳಿದ್ರು ಕೂಡ ಅದು ನಾನು ವಾಯ್ಸ್ ರೆಕಾರ್ಡ್ ಹಾಕಿ ಕೇಳಿದ್ರೆ ಅದಕ್ಕೆ ತಕ್ಕಂತ ಆನ್ಸರ್ ಕೊಡ್ತಾರೆ. ಆ ಆನ್ಸರ್ ನನ್ನ ಬಿಸ್ನೆಸ್ಗೆ ಪ್ರಯೋಜನ ಆಗ್ತದೆ. ಯಾವ ರೀತಿ ಪ್ರಯೋಜನ ಆಗ್ತದೆ ಅನ್ನೋದನ್ನ ನಾನು 1 ತಿಂಗಳ ಕಾಲ ಅದ್ರ ಬಗ್ಗೆನೇ ಸ್ಟಡಿ ಮಾಡಿ ನಾನು ಕೆಲವು ಚೇಂಜಸ್ ಗಳನ್ನ ಮಾಡ್ಕೊಂಡೆ. ಆ ಚೇಂಜಸ್ ಏನು ಅಂತ ಹೇಳಿದ್ರೆ, ಫಸ್ಟ್ ಡೇ ನಾನು ಏನಾದ್ರೂ ಕೆಲಸ ಮಾಡಿದ್ರೆ ನನ್ನ ಪ್ರಾಡಕ್ಟ್ ಇಂದ ಏನ್ ಪ್ರಯೋಜನ ಆಗ್ತದೆ ಅಂತ ಹೇಳಿದ್ರೆ ಮೊದಲೇ ತೋರಿಸೋದು.
ವೆಯ್ಟ್ ಲಾಸ್ ಮಾಡ್ಬೇಕಾಗಿದ್ಯಾ, ಈ ರೀತಿ ಇರುವವ್ರನ್ನ ಈ ರೀತಿ ಮಾಡಬಹುದು. ಸ್ಕಿನ್ ನನ್ನಲ್ಲಿ ನನ್ನ ಈ ಪ್ರಾಡಕ್ಟ್ ಅಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ ಇದೆ. ಈ ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದರಿಂದ ಯಾವ ರೀತಿ ಪ್ರಯೋಜನ ಆಗ್ತದೆ ಅದನ್ನು ಕೂಡ ನಾನು ತೋರಿಸಬಹುದು. ಒಂದು ನಿಮಿಷ ಬರ್ತದೆ. ಸೊ ಮೊದಲೇ ಪಿಕ್ಚರ್ ತೋರಿಸ್ಕೊಡೋದು, ಇದು ಏನ್ ಅನಿಸ್ತದೆ ನಿಮ್ಗೆ ಒಂದು ಸಾರಿ ಅನಲೈಸ್ ಮಾಡಿ ನೋಡಿ. ಯಾವ ರೀತಿ ತೋರಿಸೋದು ಆಮೇಲೆ ಮಾತಾಡ್ತೀನಿ. ಇದು ವೆಯ್ಟ್ ಲಾಸ್ ಬಗ್ಗೆ ನನ್ನ ಪ್ರಾಡಕ್ಟ್ ಇದೆ. ಇಲ್ಲಿ ಇರೋದು ಸ್ಕಿನ್ ಕೇರ್ ಪ್ರಾಡಕ್ಟ್ ಇದೆ, ವೆಯ್ಟ್ ಲಾಸ್ ಪ್ರಾಡಕ್ಟ್ ಇದೆ, ಬ್ರೈನ್ ಹೆಲ್ತ್, ಹಾರ್ಟ್ ಹೆಲ್ತ್, ಜಾಯಿಂಟ್ ಹೆಲ್ತ್, ಎಲ್ಲದಕ್ಕೂ ನ್ಯೂಟ್ರಿಷನ್ ಬೆನಿಫಿಟ್ ಇದೆ ನಮ್ಮ ಈ ಹರ್ಬಲ್ ಪ್ರಾಡಕ್ಟ್ ಅಲ್ಲಿ. ಈ ನ್ಯೂಟ್ರಿಷನ್ ಬೆನಿಫಿಟ್ ಅನ್ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸ್ ಬರ್ಬೇಕು. ಆ ಕಾನ್ಫಿಡೆನ್ಸ್ ಬರದೆ ಯೂಸ್ ಮಾಡ್ಲಿಕ್ಕೆ ರೆಡಿ ಇರಲ್ಲ. ಯಾಕೆ ಅಂತಂದ್ರೆ ಜನರಿಗೆ ಎಲ್ಲಾ ನ್ಯೂಟ್ರಿಷನ್ ಬಗ್ಗೆ ಗೊತ್ತಿರುವವರು ಕಡಿಮೆ. ಮೆಡಿಸಿನ್ ಬಗ್ಗೆ ಗೊತ್ತು, ಆದ್ರೆ ನ್ಯೂಟ್ರಿಷನ್ ಬಗ್ಗೆ ಅನುಭವ ಇರೋದು ತುಂಬಾ ಕಡಿಮೆ. ಆದ್ರಿಂದ ಯೂಸ್ ಮಾಡಿದ್ರೆ ನನಗೆ ರಿಸಲ್ಟ್ ಬರ್ತದ ಇಲ್ವಾ ಅದು ಗ್ಯಾರಂಟಿ ಇರಲ್ಲ. ಹಾಗಾದ್ರೆ ನಾನ್ ರಿಸಲ್ಟ್ ಅನ್ನು ತೋರಿಸ್ಕೊಡೋ ವಿಧಾನ ಹೇಗೆ ಮಾಡಿದೆ ಅಂತಂದ್ರೆ, ಫಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ ಫಸ್ಟ್ ಈಗ ಇವರು ಯಾರು ಇದ್ದಾರೋ ಅವರಿಗೆ ಸ್ಯಾಂಪಲಿಂಗ್ ಕೊಡ್ತೇನೆ. ಸ್ಯಾಂಪಲಿಂಗ್ ಕೊಡಬೇಕಾದ್ರೆ ಕೈಗೆ ಸ್ಯಾಂಪಲಿಂಗ್ ಕೊಡ್ತೇನೆ, ಪ್ಯಾಚ್ ಕೊಡೋದಲ್ಲ, ಕೈಗೆ ಸ್ಯಾಂಪಲಿಂಗ್ ಕೊಡ್ತೇನೆ. ಮುಖಕ್ಕೆ ಒಂದೇ ಸಾರಿಗೆ ಹಚ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅದು ಬೇಡ, ಅವ್ರಿಗೆ ಇಷ್ಟ ಆಗಲ್ಲ. ಸಡನ್ಲಿ ಯಾರು ಮುಖಕ್ಕೆ ಹಚ್ಕೊಳ್ಳಿಕ್ಕೆ ರೆಡಿ ಇರಲ್ಲ. ಆ ಸಮಯದಲ್ಲಿ ಕೈಗೆ ನಾನು ಪ್ಯಾಚ್ ಕೊಟ್ಟಾಗ ಅದರಲ್ಲಿ ಅದರ ಸ್ಮೆಲ್ ಆಗಿದೆ ನೋಡಿ, ಅದರ ಸ್ಮೂತ್ನೆಸ್ ಆಗಿದೆ ನೋಡಿ, ಗ್ಲೋನೆಸ್ ಆಗಿದೆ ನೋಡಿ ಅಂತ ಹೇಳಿದಾಗ ಅವರಿಗೆ ಅದು ಚೆನ್ನಾಗಿದೆ ಅನಿಸ್ತದೆ. ಹಾಗಾದ್ರೆ ನಿಮ್ಮ ಮುಖಕ್ಕೆ ಹಚ್ಕೊಂಡ್ರೆ ಇದೇ ರೀತಿ ಚೇಂಜಸ್ ಆಗ್ತದೆ. ನಿಮ್ಗೆ ಯಾವ ರೀತಿ ರಿಸಲ್ಟ್ ಕೊಡ್ತದೆ ತೋರಿಸ್ಕೊಡ್ಲಾ ಅಂತ ಹೇಳಿ ಅವ್ರದೇ ಫೋಟೋ ತೆಗೆದು ಆ ಫೋಟೋನ ChatGPT ಹೇಳ್ತಾರೆ. ನನ್ನ ಈ ಸ್ಕಿನ್ ಕೇರ್ ಹರ್ಬಲ್ ಲೈಫ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ 3 ತಿಂಗಳು ಯೂಸ್ ಮಾಡಿದ್ರೆ ಇವರ ಸ್ಕಿನ್ ಯಾವ ರೀತಿ ಬದಲಾವಣೆ ಆಗ್ತದೆ ತೋರಿಸ್ಕೊಡಿ ಎಂಬುದಾಗಿ ChatGPT ಅನ್ನು ಕೇಳಿದಾಗ ಅದು ಈ ತರ ರಿಸಲ್ಟ್ ಅನ್ನು ಕೊಡ್ತಾರೆ. ಈ ರಿಸಲ್ಟ್ ಅನ್ನ ಕೊಟ್ಟಾಗ ಅವರಿಗೆ ಅದನ್ನು ತೋರಿಸ್ಕೊಟ್ಟಾಗ 100% ಒಂದು ಕಾನ್ಫಿಡೆನ್ಸ್ ಬರ್ತದೆ. ಈ ಕಾನ್ಫಿಡೆನ್ಸ್ ಇಂದ ಅವರು ಅದು ಬೇಕು ಅನಿಸ್ತದೆ. ಇದರ ಜೊತೆಲಿ ಇನ್ನೊಂದು ಏನು ಅಂತಂದ್ರೆ, ನಾನು ಇನ್ನೊಂದು ಅವರನ್ನ ಪುಷ್ ಮಾಡೋ ವಿಧಾನ, ನಿಮ್ಗೆ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಒಂದು ಸೆಟ್ ಪರ್ಚೇಸ್ ಮಾಡಿದ್ರೆ 3 ತಿಂಗಳು ನೀವು ಇದನ್ನ ಯೂಸ್ ಮಾಡ್ಬೋದು. ನಿಮ್ಗೆ ಇಷ್ಟನಾ? ಹಾಗಾದ್ರೆ ನಾನ್ ನಿಮ್ಗೆ ಒಂದು ಫುಲ್ ಸೆಟ್ ಅನ್ನ 3 ತಿಂಗಳಿಗೆ ಆಗುವಷ್ಟು ಪ್ರಾಡಕ್ಟ್ ಅನ್ನು ಕೊಡ್ತೇನೆ. ತುಂಬಾ ಜಾಸ್ತಿ ಏನಿಲ್ಲ, ಇದರಲ್ಲಿ 7,500 ರೂಪಾಯಿ ಆಗ್ತದೆ. ಇಷ್ಟೇ. 7,500 ಅಂದಾಗ ಸ್ವಲ್ಪ ಮುಖ ಉಳ್ಳುಳ್ಳಗೆ ಆಗ್ತದೆ. ಯಾಕೆ ಅಂತಂದ್ರೆ ದುಡ್ಡು ಸ್ವಲ್ಪ ಫಸ್ಟ್ ಟೈಮ್ ಕೇಳಿದ್ದನ್ನ ಯಾರು ಅಷ್ಟು ಬೇಗ ಆಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ನಾನು ಹೇಳುವ ಇನ್ನೊಂದು ಮಾತು ಏನೇ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಮ್ಮರ್ ಸೀಸನ್ ನಡೀತಾ ಇದೆ. ಜೂನ್ 15ರವರೆಗೆ ಸಮ್ಮರ್ ಸೀಸನ್ ಇದೆ. ಈ ಸಮ್ಮರ್ ಸೀಸನ್ ಅಲ್ಲಿ ಒಂದು ಆಫರ್ ಇದೆ. ಈ ಆಫರ್ ಅನ್ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಇದನ್ನು ಇನ್ನೂ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಆಫರ್ ಏನು ಅಂತ ಕೇಳಿದ್ರೆ, ಈ ತಿಂಗಳು ಇವತ್ತು ನೀವೇನಾದ್ರೂ ನೀವು ಪರ್ಚೇಸ್ ಮಾಡ್ಕೊಂಡ್ರೆ 6,900 ರೂಪಾಯಿಗೆ ಸಿಗ್ತದೆ. ಓಕೆನಾ ಅಂತ ಕೇಳಿದಾಗ ಒಂದು ರೀತಿ ಖುಷಿ ಅನಿಸ್ತದೆ. ಅಷ್ಟು ಡಿಸ್ಕೌಂಟ್ ನನಗೆ ಸಿಕ್ತಲ್ಲ ಎಂಬ ಕಾರಣದಿಂದ ಬಿಲ್ ಮಾಡಿಸ್ತಾರೆ. ಬಿಲ್ ಮಾಡ್ಲಾ? ಓಕೆ, ಹಾಗಾದ್ರೆ ತಗೊಳ್ಳಿ. ಸೊ ನನಗೆ ವ್ಯಾಪಾರದ ದೃಷ್ಟಿಯಿಂದ ಈ ಆಫರ್ ಅನ್ನು ಕೊಡೋದನ್ನು ಕೂಡ ನಾನು BTಯಲ್ಲೇ ಕಲ್ತಿದ್ದು. ಇದನ್ನ ಇಲ್ಲ ಅಳವಡಿಸಿದೆ. ನೆಕ್ಸ್ಟ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಇದೇ ರೀತಿಯ ವೆಯ್ಟ್ ಲಾಸ್ ಪ್ರಾಡಕ್ಟ್. ವೆಯ್ಟ್ ಲಾಸ್ ಯಾವ್ದಿದ್ರು ಕೂಡ ವೆಯ್ಟ್ ಲಾಸ್ಗೆ ಏನೇನ್ ಪ್ರಾಡಕ್ಟ್ ಬೇಕು ಮಾತ್ರ ಅಲ್ಲ, ಅದರ ರಿಸಲ್ಟ್ ಅನ್ನ ಮೊದಲೇ ತೋರಿಸುವಂತ ಕೆಲಸನ ನಾನು ಸೆಪ್ಟೆಂಬರ್ ಅಲ್ಲಿ ಫಸ್ಟ್ ನೋಡಿದ್ದು. ಆ ದಿವಸದಿಂದ ಅದನ್ನ ಅಳವಡಿಸ್ಕೊಳ್ತಾ ಹಾಗೇನೆ ನಾನ್ ಫಸ್ಟ್ ಅದಕ್ಕೆ ಯೂಸ್ ಆಗ್ತದಾ ಇಲ್ವಾ ಅಂತ ಹೇಳೋದನ್ನ ನಾನು ಜನರಲ್ಲಿ ಪ್ರಯೋಗ ಮಾಡಿದಾಗ ನನಗೆ ತುಂಬಾನೇ ಸೇಲ್ಸ್ ಬಂತು. ಇದು ತುಂಬಾ ಈಸಿ ಅನ್ಸಿತ್ತು. ಇದರ ನೆಕ್ಸ್ಟ್ ನಾನು ಮಾಡಿದೇನು ಅಂತ ಹೇಳಿದ್ರೆ, ನನ್ನದೊಂದು ಪುಟ್ಟ ಟೀಮ್, ಒಂದು 60 ಜನರ ಟೀಮ್ಗೆ ಇದನ್ನ ನಾನು ತಿಳಿಸ್ಕೊಟ್ಟೆ. ಅದರಲ್ಲಿ ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ.
ವೇಟ್ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಒಂದು 23 ಜನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರು. ಈ ರಿಸಲ್ಟ್ ಅನ್ನ ನೋಡಿದಾಗ ನಿಮ್ಗೆ ಒಂದು ಒಂದು ಚೇಂಜಸ್ ಕಾಣಿಸ್ತದೆ ನೋಡಿ. 20 kg ವೆಯ್ಟ್ ಲಾಸ್ ಆದ್ರೆ ಈ ಪರ್ಸನ್ ಹೇಗಿರ್ತದೆ, ಫಸ್ಟ್ ಡೇನೆ ತೋರ್ಸ್ಕೊಟ್ಟಾಗ ಯಾರಿಗಾದ್ರೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುವಂತ ಚಾನ್ಸಸ್ ಇರ್ತದೆ. ಅದನ್ನ ನಾನು ಯೂಸ್ ಮಾಡ್ಕೊಂಡೆ. ನೆಕ್ಸ್ಟ್ ಅಲ್ಲಿಂದ ನಾನು ಅದನ್ನ ಈ 23 ಜನರ ಗ್ರೂಪ್ಗೆ ನಾನು ಅದನ್ನ ತೋರ್ಸ್ಕೊಟ್ಟಾಗ ಅವರೆಲ್ಲರೂ ಕೂಡ ಅದನ್ನ ಮಾಡ್ಲಿಕ್ಕೆ ತಯಾರಾದ್ರು. ಆದ್ರೆ ಇದನ್ನ ಒಂದು ಟಾಸ್ಕ್ ರೂಪದಲ್ಲಿ ನಾನು ಮಾಡಿದೆ. ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೆಲಸ ಮಾಡ್ಲೇಬೇಕು, ಅದನ್ನ ಒಂದು ಕೌಂಟೇಬಲ್ ಆಗಿ ಇಡಬೇಕು. ಆ ಕೌಂಟೇಬಲ್ ಆಗಿ ಇಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಂದು ಟಾಸ್ಕ್. ಒಬ್ಬ ಪರ್ಸನ್ ಏನಾದ್ರೂ ಮಾಡ್ಬೇಕಾದ್ರೆ, ಸಕ್ಸಸ್ ಆಗ್ಬೇಕಾದ್ರೆ, ಅವ್ರು ಅಚೀವ್ ಆಗ್ಬೇಕಾಗಿರೋದು ಎಲ್ಲಿ? ಅವರ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ಕೊಲೀಗ್ಸ್, ಕ್ಲಾಸ್ಮೇಟ್ಸ್, ನೇಬರ್ಸ್ ಅಂಡ್ ಫ್ರೆಂಡ್ಸ್, ಇವರಿಷ್ಟು ಜನರ ಮಧ್ಯದಲ್ಲಿ ಮಾತ್ರ ಸಕ್ಸಸ್ ಆದರೆ ಆ ಸಕ್ಸಸ್ಗೆ ವ್ಯಾಲ್ಯೂ. ಅಂತ ಸಕ್ಸಸ್ ಅನ್ನ ಕಾಣ್ಬೇಕಾದ್ರೆ ಅವರು ಈ ಹರ್ಬಲೈಫ್ ಏನ್ ಬೆನಿಫಿಟ್ ಇದೆಯೋ ಅದನ್ನ ಈ ಇಷ್ಟು ಏರಿಯಾದಲ್ಲಿ ಇರುವಂತ ಜನರಲ್ಲಿ ಒಂದು ದಿವಸಕ್ಕೆ 6 ಏರಿಯಾದಲ್ಲಿ 6 ಜನರಿಗೆ ಇದನ್ನ ಸ್ಯಾಂಪಲಿಂಗ್ ಕೊಡುವಂತ ಒಂದು ಟಾಸ್ಕ್ ಅನ್ನ ಇಟ್ಟೆ. ಆ ಟಾಸ್ಕ್ ಅನ್ನ ಕರೆಕ್ಟ್ ಆಗಿ ಅವರು ಪೂರೈಸಿದೆ ಆದ್ರೆ 25 ದಿವಸ ಅದನ್ನು ಪೂರೈಸೋದು. ಒಂದು ತಿಂಗಳಲ್ಲಿ 5 ದಿವಸ ರೆಸ್ಟ್ ಅನ್ನು ತಗೊಂಡು 25 ದಿವಸ ಅದನ್ನ ಪೂರೈಸೋದು. ಈಗ ಅದನ್ನ ಪೂರ್ತಿ ಮಾಡಿದಾಗ ಅವರಿಗೆ ನನ್ನ ಕಡೆಯಿಂದ ಕ್ಯಾಶ್ ಗಿಫ್ಟ್ ಅನ್ನೇ ನಾನು ಅನೌನ್ಸ್ ಮಾಡಿದೆ. ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ತಾ 23 ಜನನು 30 ಸೇಲ್ಸ್ ತರ್ಲಿಕ್ಕೆ ಸಾಧ್ಯ ಆಯ್ತು. ಒಂದು ತಿಂಗಳಲ್ಲಿ 30 ಸೇಲ್ಸ್ ತರಬೇಕು ಅಂತ ಹೇಳಿದೆ. ಆ 30 ಸೇಲ್ಸ್ ಮಾಡಿ ಆ ಪ್ರಾಫಿಟ್ ಅನ್ನ ಅವರೇ ಇಟ್ಕೊಂಡು ಇವಾಗ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಅವರ ಕೈಯಲ್ಲಿ ಕಾಣುವಂತಾಯ್ತು. ಯಾರೇ ಒಬ್ಬ ಬಿಸ್ನೆಸ್ ಬಂದ್ರು ಕೂಡ ಫಸ್ಟ್ ಅವರಿಗೆ ದುಡ್ಡು ಅವರ ಕೈಯಲ್ಲಿ ಕಾಣದಿದ್ರೆ ಅವರಿಗೆ ಈ ಬಿಸ್ನೆಸ್ ಇಷ್ಟನೇ ಆಗಲ್ಲ. ನಾನು ಫಸ್ಟ್ ಡೇನೆ ಅವರಿಗೆ ಬಿಸ್ನೆಸ್ ಅವ್ರ ಕೈಯಲ್ಲಿ ಕಾಣುವಂತೆ ಮಾಡಿದ್ದಕ್ಕಾಗಿ ಅವರಿಗೆ ಈ ಬಿಸ್ನೆಸ್ ತುಂಬಾ ಇಷ್ಟ ಆಯ್ತು. ಕರೆಕ್ಟ್ ಆಗಿ ಮಾಡ್ತಾ ಬಂದ್ರು. ಇವತ್ತು ಆ ಜನ ಯಾರಿದ್ದಾರೋ ಅವರು 1 ಲಕ್ಷದಿಂದ 2.5 ಲಕ್ಷ ರೂಪಾಯಿವರೆಗೂ ಇನ್ಕಮ್ ತಗೊಳ್ಳುವ ಹಂತಕ್ಕೆ ಬಂದಿದ್ದಾರೆ. ಇದು ನನಗೆ ಈ ಜನವರಿಯಿಂದ ಈ ಕಡೆಗೆ ಬಂದಂತ ರಿಸಲ್ಟ್. ಈ ರಿಸಲ್ಟ್ ಅನ್ನ ಯೂಸ್ ಮಾಡ್ಕೊಳ್ತಾ ನಾನು ಇನ್ನೂ ಒಂದು ಚೇಂಜಸ್ ಏನು ಮಾಡಿದೆ ಅಂತ ಹೇಳಿದ್ರೆ, ದುಡ್ಡು ಬಂದ್ರೆ ಸಾಲದು, ಆ ದುಡ್ಡನ್ನ ಉಳಿತಾಯ ಮಾಡ್ಕೊಳ್ಳುವ ವಿಧಾನವು ಗೊತ್ತಿರಬೇಕು. ನಾನು ಕ್ವಾಂಟಮ್ ಮೆಂಬರ್ ಆದ್ದರಿಂದ ಕೆಲವೊಂದು ಕೆಲಸಗಳನ್ನ ಇದನ್ನ ಈ ರೀತಿ ಮಾಡ್ಲಿಕ್ಕೆ ಇವಾಗ ತಾನೇ ನಾನು ತಿಳ್ಕೊಂಡೆ. ಇನ್ನೊಂದು CDSE ಅಂತ ತಿಳಿಸ್ಕೊಟ್ರು. ಆ CDSE ಕಾನ್ಫಿಡೆನ್ಷಿಯಲಿ ಅಂಡ್ ಡಿಸಿಪ್ಲಿನ್ ಅಲ್ಲಿ ಸೆಲ್ಫ್ ಮೋಟಿವೇಶನ್ ಇಂದ ಅಂಡ್ ಎಫರ್ಟ್ ಹಾಕಿ ಈ ಕೆಲಸವನ್ನ ಮಾಡಿದ್ರೆ 100% ನಮ್ಮ ಸಕ್ಸಸ್ ಡೈಲಿ ನಾವು ಕಾಣ್ಬೋದು. ಇದು ನನಗೆ ಗೊತ್ತಾಗುತ್ತೆ. ಸೊ ಇದನ್ನೇ ನಾನು ಆ ಗ್ರೂಪ್ಗೆ ತಿಳಿಸ್ಕೊಡ್ತಾ ಬಂದೆ. ಇವತ್ತು ದೊಡ್ಡ ಗ್ರೂಪ್ ಅಲ್ಲೂ ಕೂಡ ನಾನು ಸಕ್ಸಸ್ ಅನ್ನ ನನ್ನ ಗ್ರೂಪ್ ಅಲ್ಲಿ 18,000ಕ್ಕೂ ಹೆಚ್ಚು ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇದನ್ನು ತಿಳಿಸ್ಕೊಟ್ಟಾಗ ದೊಡ್ಡ ಬೆಳವಣಿಗೆ ಸಾಧನೆ ಆಗ್ತದೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆ ಗ್ರೂಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಗ್ರೋತ್ ಆಗ್ತಾ ಬಂದಾಗೆ ಇಷ್ಟೊಂದು ಚೇಂಜ್ ಆಗಿದೆ. ಮುಂದೆ ಏನ್ ಚೇಂಜಸ್ ಅನ್ನ ಕಾಣ್ಬಹುದು. ಒಂದು ವಿಷಯನ ನಾನು ಮೇಂಟೈನ್ ಮಾಡಿ, ಇವಾಗ ದುಡ್ಡು ಬರ್ತಾ ಬಂದಾಗ ಇನ್ನೊಂದು ಏನು ಅಂತ ಹೇಳಿದ್ರೆ, ಸಾಮಾನ್ಯ ಜನರಿಗೆ ದುಡ್ಡು ಕೈಯಲ್ಲಿ ಬಂದಾಗ ಸಡನ್ಲಿ ಅದನ್ನ ಏನ್ ಖರ್ಚು ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಮನಿ ಲೀಕೇಜ್ ಆಗ್ತದೆ. ನಾನು ಕೂಡ ಅದನ್ನೇ ಮಾಡ್ಕೊಂಡಿದ್ದೆ. ನನ್ನ ಇಷ್ಟು ವರ್ಷಗಳ ಕಾಲ ನನಗೆ ಗೊತ್ತಿಲ್ಲದ ಒಂದು ವಿಷಯ, ಮನಿ ಮೇಂಟೈನ್ ಮಾಡೋದು ಗೊತ್ತಿಲ್ಲದೆ ಆಗೋಯ್ತು. ಮನಿ ಲೀಕೇಜ್ ಆಯ್ತು, ಟೈಮ್ ಲೀಕೇಜ್ ಆಯ್ತು, ಜೊತೆಯಲ್ಲಿ ನನ್ನ ಏಜು ಲೀಕೇಜ್ ಆಯ್ತು. ಇದು ನನಗೆ ಗೊತ್ತೇ ಆಗಿರ್ಲಿಲ್ಲ. ಸೊ ಈಗ ನಾನು ಅದನ್ನ ಮನಿ ಮ್ಯಾನೇಜ್ ಮಾಡುವ ವಿಷಯನೂ ಕೂಡ ನಾವು ಕಲ್ತಿರ್ಬೇಕು ಅಂತ ಗೊತ್ತಾಯ್ತು. ಅದನ್ನೇ ನಾನು ಇಲ್ಲಿ ಕಲಿತ ವಿಧಾನವನ್ನ ಸ್ವಲ್ಪ ಮಟ್ಟಿಗೆ ನನ್ನ ಗ್ರೂಪ್ಗೆ ತಿಳಿಸಿದೆ. ಅದೇನು ಅಂತ ಹೇಳಿದ್ರೆ, ಸತ್ಯ ಸರಿಂದ ಕಳಿಸಿದ್ರು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ನಾನು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂದಾಗ ದುಡ್ಡು ಮಾತ್ರ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡಿದ್ದೆ. ನನ್ಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ಏನು ಅಂತಂದ್ರೆ, ಇನ್ವೆಸ್ಟ್ಮೆಂಟ್, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಮನಿ ಒಂದೇ ಅಲ್ಲ, ಟೈಮ್ ಇನ್ವೆಸ್ಟ್ಮೆಂಟ್, ನನ್ನ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್, ನನ್ನ ಫ್ಯಾಮಿಲಿ ವ್ಯಾಲ್ಯೂ, ನನ್ನ ಲೈಫ್ ವ್ಯಾಲ್ಯೂ, ನಾನು ಏನೇನನ್ನ
ಕಳ್ಕೊಂಡಿರೋ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದೆ. ಆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನ ನಾನು ನೋಡಿದೆನಾ? ಇಷ್ಟು ವರ್ಷಗಳ ಕಾಲ ನೋಡ್ಲಿಲ್ಲ. ಇವಾಗ ನಾನು ನೋಡಿ ಅದನ್ನ ನನ್ನ ಗ್ರೂಪಿಗೆ ತಿಳಿಸ್ಕೊಟ್ಟಾಗ ಪ್ರತಿಯೊಬ್ಬರಲ್ಲೂ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ, ಲೈಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕಾನ್ಫಿಡೆನ್ಷಿಯಲ್ ಇದು ಬರ್ತಾ ಇದೆ. ಇದು ಇನ್ನೊಂದು ಸಾಧನೆ. ಆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನನ್ಗೆ ಗೊತ್ತಾಗಿದೆ ಏನು ಅಂತಂದ್ರೆ, ಟೈಮ್ ಈಸ್ ಎವ್ರಿಥಿಂಗ್. ಎವ್ರಿಥಿಂಗ್ ಇಸ್ ಟೈಮ್. ಇದು ನಾವು ತಿಳ್ಕೊಂಡ ನಂತರ ಇವತ್ತು ನನ್ನ ಲೈಫಲ್ಲಿ ನನ್ನ ಲೈಫಲ್ಲಿ ಮಾತ್ರ ಅಲ್ಲ, ನನ್ನ ಟೀಮ್ ಅಲ್ಲೂ ಕೂಡ ನಾನು ತುಂಬಾ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಯ್ತು. ಜೊತೆಯಲ್ಲಿ ನನ್ಗೆ ಒಂದು ಇದೇನಂತಂದ್ರೆ, 72 ವರ್ಷ ಆದ್ರೂನು ತಿಳ್ಕೊಳ್ಲಿಕ್ಕೆ ಆಗದ ವಿಷಯಗಳು ಇವತ್ತು ನಾನು ಕಲಿತಾ ಇದ್ದೀನಲ್ಲ, ಇದು ಇನ್ನೂ ಮೊದ್ಲೇ ಗೊತ್ತಿದ್ರೆ ಎಷ್ಟು ಚೇಂಜಸ್ ಅನ್ನ ತರಬಹುದಾಯ್ತಲ್ವಾ. ಸ್ಟಾರ್ಟಿಂಗ್ ಇಂದ ನಾನು ಎಲ್ಲವನ್ನು ಕಲ್ತಿದ್ರೆ, ಆದರೆ ಕಲಿಯುವಂತ ಟೈಮ್ಗೆ ಏಜ್ ಇಲ್ಲ ಅಂತ ಹೇಳಿದ್ರು. ಎಲ್ಲವನ್ನು ಪಡಿಬೇಕಾದ್ರೆ ಅದಕ್ಕೊಂದು ಅರ್ಹತೆ ಬೇಕು. ಆ ಅರ್ಹತೆ ನನ್ನಲ್ಲಿ ಬೆಳೆಸ್ಕೊಳ್ಳಿಕ್ಕೆ ನಾನು ಇವತ್ತು ಪ್ರತಿಯೊಂದನ್ನು ಕೂಡ ನಾನು ಕಲೀಲಿಕ್ಕೆ ಹೊರಟಿದ್ದೇನೆ. ಅದಾಗಲ್ಲ ಇದಾಗಲ್ಲ ಅನ್ನೋ ಪ್ರಶ್ನೆಯೇ ಇಲ್ಲ, ಕಲಿಬೇಕು ಅಷ್ಟೇ. ನನ್ನ ಅರ್ಹತೆ ಬೆಳಿಬೇಕು, ಅದಕ್ಕೆ ತಕ್ಕಂತೆ ನನಗೆ ರಿಟರ್ನ್ಸ್ ಬರ್ತದೆ. ಅದು ನನ್ನ ಆಸೆ. ಯಾಕೆ ನನ್ಗೆ ಈ ತರ ಆಸೆ ಹುಟ್ಟಿತು ಅಂತ ಹೇಳಿದ್ರೆ, ಎಲ್ಲರಿಗೂ ಹೇಳ್ಬಹುದು ಈ ಪರ್ಸನ್ ಏನು ಈಗಲೂ ದುಡ್ಡಿನ ಆಸೆ ಅಂತ, ಈ ವಯಸ್ಸಲ್ಲೂ ದುಡ್ಡಿನ ಆಸೆ ಎಷ್ಟಿರ್ಬೋದು ಅಂತ. ಅಲ್ಲ, ನನ್ನ ಆಸೆ ಏನು ಅಂತಂದ್ರೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಫೋನ್ ನಂಬರ್ನ ಅಷ್ಟು ಇರ್ಬೇಕು. ಇದು ನನ್ನ ಆಸೆ. ಯಾವಾಗ ಆ ಸಾಧನೆ ಮಾಡ್ತೇನೋ, ಆ ಸಾಧನೆ ನನ್ನ ಲೈಫ್ ಅಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್. ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟೇ ಇದ್ರೆ ನಿಮ್ಗೆಲ್ಲ ಇಷ್ಟ ಆಗ್ಬೋದಾ? ಇಷ್ಟ ಆದ್ರೆ ಲೈಕ್ ಕೊಡಿ. ಎಲ್ಲರ ಕನಸು ಕೂಡ ಅದೇ ಆಗಿರ್ತದೆ ಅನಿಸ್ತದೆ. ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟೇ ಇರ್ಬೇಕು, ಇಷ್ಟೇ ಇರ್ಬೇಕು. ಫೋನ್ ನಂಬರ್ನಷ್ಟು ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್. ಸೂಪರ್. ಯಾಕೆ ಅದು ಇರ್ಬೇಕು ಅಂತ ಹೇಳಿದ್ರೆ, ಸತ್ಯ ಸರ್ ಇನ್ನೊಂದು ಮಾತನ್ನ ಹೇಳಿದ್ರು. ಒಳ್ಳೆಯವ್ರ ಹತ್ರ ದುಡ್ಡಿದ್ರೆ ಒಳ್ಳೇದಕ್ಕೆ ಯೂಸ್ ಆಗ್ತದೆ, ಕೆಟ್ಟವ್ರ ಹತ್ರ ಇದ್ರೆ ಅದೇನೇನೋ ಆಗ್ಲಿಕ್ಕಿದೆ. ಹಾಗಾದ್ರೆ ನಾನು ಒಳ್ಳೆಯವನಾದ್ರೆ 100 ಕೋಟಿ ರೂಪಾಯಿಯನ್ನ ಯಾವ ರೀತಿ ಪ್ರಯೋಜನಕ್ಕೆ ತರಬಹುದು? ಇದು ನನ್ನ ಒಂದು ಗುರಿಯಾಗಿದೆ. ಇದೇ ರೀತಿ ನಾನು ಸರ್ಕಾರಕ್ಕೆ ಈಗಾಗಲೇ 5.5 ಲಕ್ಷ ರೂಪಾಯಿ GST ಕಟ್ತಾ ಇದ್ದೀನಿ. ತಿಂಗಳಿಗೆ 5.5 ಲಕ್ಷ ರೂಪಾಯಿ GST. ಅದೊಂದು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ತದೆ. ಇನ್ನು 60ರಿಂದ 70 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್, ಇದೆರಡನ್ನು ಪೇ ಮಾಡ್ತೀವಿ. ಆದ್ರೆ ಇದನ್ನೇ ನನ್ನ GST ಪೇಮೆಂಟ್ ಜಾಸ್ತಿ ಆದಾಗ ಸರ್ಕಾರಕ್ಕೆ ನನ್ನ ಕೊಡುಗೆ ಒಂದು ಕಡೆ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಪ್ರಯೋಜನ ಏನು ಅಂತಂದ್ರೆ, ಇನ್ಕಮ್ ಟ್ಯಾಕ್ಸ್ ಜಾಸ್ತಿ, ಅದು ಕೂಡ ಸರ್ಕಾರಕ್ಕೆ ಪ್ರಯೋಜನ ಆಗ್ತದೆ. ನನ್ನ ಹತ್ರ ದುಡ್ಡು ಇದ್ರೆ ನಾನೇನು ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ, ಆದ್ರೆ ಸಮಾಜಕ್ಕೆ ಏನಾದ್ರೂ ಒಂದು ನಾನು ಕೊಡುಗೆಯನ್ನು ಕೊಟ್ಟು ಹೋಗ್ಬೋದಲ್ವಾ. ಇದು ನನ್ನ ಮುಖ್ಯ ಗುರಿಯಾಗಿದೆ. ಸಂಪಾದನೆ ಮಾಡಬೇಕು ಅನ್ನೋದು ಆಸೆ ಅಲ್ಲ, ಆ ಸಂಪಾದನೆಯಿಂದ ಬೇರೆಯವರಿಗೆ ಏನ್ ಪ್ರಯೋಜನ ಆಗ್ತದೆ ಅದನ್ನು ಕೂಡ ನಾನು ರೂಪಿಸಿದಾಗ ಈ ದೇಶಕ್ಕೆ ನನ್ನಿಂದ ಏನಾದ್ರೂ ಸಾಧನೆ ಆಗ್ಬೋದು. ಹೌದು, ನನ್ನಿಂದ ಗಾಡ್ ದೂರ ಆಗ್ತಾ ಇದೆ. ಹಾಗಾದ್ರೆ ನಾನು ಈಗೋನ್ನ ಬಿಟ್ರೆ ನಾನು ಗಾಡಿಗೆ ಹತ್ರ ಆಗ್ತಾ ಇದ್ದೀನಿ. ಇದು ನನ್ಗೆ ಗೊತ್ತಾದ ದಿವಸದಿಂದ ನಾನು ಅವರು ಹೇಳಿದ ಎಲ್ಲಾ ಮಾತುಗಳನ್ನು ಚಾಚು ತಪ್ಪದೆ ಕಲಿಯೋದನ್ನು ಪ್ರಾಕ್ಟೀಸ್ ಮಾಡಿದೆ. ಕಲಿತು ನನ್ನ ಟೆಕ್ನಾಲಜಿನೂ ಕಲಿತೆ, ಅವ್ರು ಹೇಳಿದ ಸೆಲ್ಫ್ ಮಾಸ್ಟರಿಯನ್ನು ಯೂಸ್ ಮಾಡಿಕೊಂಡೆ. ಇವಾಗ ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಹೆಲ್ತಿ ಆಗಿದ್ದೀನಿ. ಪ್ರತಿ ದಿವಸ ಸೆಲ್ಫ್ ಮಾಸ್ಟರಿಯ ಒಂದು ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತೀನಿ. ನನ್ಗೆ ಅದು ಮೋಟಿವೇಶನ್ ಕೊಡ್ತಾ ಬರ್ತಾ ಇದೆ. ಜೊತೆಗೆ ಸೆಲ್ಫ್ ಮಾಸ್ಟರಿಯಲ್ಲಿ ಇನ್ನೊಂದು ವಿಷಯ ಏನು ಹೇಳಿದ್ರು ಅಂತಂದ್ರೆ, ಫ್ಯಾಮಿಲಿ ಜೊತೆ ಹೇಗಿರ್ಬೇಕು, ನಮ್ಗೆ ಸ್ವಂತ ಜನ ಯಾರಿದ್ದಾರೆ, ನಮ್ ಫ್ಯಾಮಿಲಿ ಜೊತೆ ಹೇಗಿರ್ಬೇಕು. ನಾನು ಊರಲ್ಲಿದ್ದಾಗ ಸಂಪಾದನೆ ಮಾಡಿದೆ, ಫ್ಯಾಮಿಲಿನ ದೂರ ಮಾಡ್ಕೊಟ್ಟಿದೆ. ಯಾಕೆ ಅಂತಂದ್ರೆ ನನ್ಗೆ ಅದನ್ನ ಯಾವ ರೀತಿ ನನ್ನ ಹತ್ರ ಇಟ್ಕೋಬೇಕು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಇವಾಗ ನಾನು ಈ ಬಿಸ್ನೆಸ್ಗೆ ಬಂದ ನಂತರನೂ ಕೆಲವು ದಿವಸಗಳಲ್ಲಿ ಅದನ್ನ ನಾನು ಹತ್ರ ತರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ನಾನು BTA ಬಂದ ನಂತರ ಫ್ಯಾಮಿಲಿ ಬಾಂಡಿಂಗ್ ಅಲ್ಲಿ ನನ್ಗೆ ಇನ್ನು ನನ್ನ ಸ್ವಂತ ಜನ ಯಾವ್ದು, ಫಸ್ಟ್ ಸ್ವಂತ ಜನ ಯಾರು ಅಂತಂದ್ರೆ ನನ್ನ ಮಿಸಸ್. ಅವರಿಗೆ
ನಾನು ಏನನ್ನ ಕೊಡ್ಬೋದು ನನ್ಗೆ ಗೊತ್ತಿಲ್ಲ. ಒಡವೆ, ವಸ್ತ್ರ, ಆಸ್ತಿ ಪಾಸ್ತಿ ಏನ್ ಬೇಕಾದ್ರೂ ಇಡಬಹುದು. ಆದ್ರೆ ನನ್ನಿಂದ ಸಿಗುವಂತ ಪ್ರೀತಿಯನ್ನ ನನ್ನಿಂದ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಅದನ್ನ ಪ್ರತಿ ದಿವಸ ಪ್ರತಿ ಗಂಟೆ ನನ್ ಜೊತೆಯಲ್ಲೇ ಕರ್ಕೊಂಡು ನಾವ್ ಎಲ್ಲಿ ಹೋಗ್ಬೇಕಾದ್ರು, ನಾವು ಹಸ್ಬೆಂಡ್ ವೈಫ್ ಈ ಬಿಸ್ನೆಸ್ ಅನ್ನ ಜೊತೆಯಲ್ಲಿ ಮಾಡ್ತಾ ಇದೀವಿ. ಅದರಿಂದ ಎಲ್ಲೇ ಹೋಗ್ಬೇಕಾದ್ರು ನನ್ ಜೊತೆಯಲ್ಲೇ ಇರ್ತಾರೆ. ನನ್ ಕಾರ್ ಸೆಡ್ ಇಂದ ತೆಗಿಬೇಕಾದ್ರೆ ನನ್ ಕಾರ್ ಫ್ರಂಟ್ ಸೀಟ್ ಅಲ್ಲಿ ನನ್ ಮಗಳು ನನ್ ಮಿಸಸ್ ಕೂತಿರ್ಬೇಕು, ಡ್ರೈವಿಂಗ್ ಸೀಟ್ ಅಲ್ಲಿ ನಾನು ಕೂತಿರ್ಬೇಕು. ಇದ್ರೆ ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ. ಇಂಥ ಒಂದು ಪ್ರೀತಿಯನ್ನ ಬೆಳೆಸ್ಕೊಂಡಿರೋದ್ರಿಂದ ಪ್ರತಿ ದಿವಸ ಸಂತೋಷದ ಜೀವನವನ್ನ ಸಾಗಿಸಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾರೆ. ಇದಕ್ಕೆಲ್ಲದಕ್ಕೂ ನನಗೆ ಕಲ್ಸ್ಕೊಟ್ಟಂತ ಈ ಒಂದು BTA ಸಂಸ್ಥೆಯ ಅನು ಅನು ಮೇಡಮ್ ಅಂಡ್ ಸತ್ಯ ಸರ್ ಜೊತೆಯಲ್ಲಿ ಅಲ್ಲಿರುವ ಎಲ್ಲರೂ ಕೂಡ ಇವ್ರ ತರಾನೇ ಮಾತಾಡೋದನ್ನ ಕಲ್ತಿದ್ದಾರೆ, ಆಕ್ಟಿವಿಟಿಯಲ್ಲಿ ಪ್ರೀತಿ ತೋರಿಸೋದನ್ನ ಕಲ್ತಿದ್ದಾರೆ. ಇದೆಲ್ಲವೂ ಕೂಡ ನನ್ನ ಸಕ್ಸಸ್ಸಿಗೆ ಕಾರಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪೆಮ್ಮಯ್ಯ ಸರ್. ಇಟ್ ವಾಸ್ ವಂಡರ್ಫುಲ್ ಶೇರಿಂಗ್ಸ್ ನಿಮ್ ಕಡೆಯಿಂದ. ನೀನೆಲ್ಲ ಕಲ್ತ್ರಿ ಅಂಡ್ ಹೇಗೆ ನಿಮ್ಮ ಬಿಸ್ನೆಸ್ಗೆ ಅದನ್ನ ಅಳವಡಿಸ್ಕೊಂಡ್ರಿ ಅಂತ. ವಂಡರ್ಫುಲ್ ಸರ್. ಅಂದ್ರೆ ಚಾಟ್ GPT ಬಗ್ಗೆ ನೀವು ವಿತ್ ಎಕ್ಸಾಂಪಲ್ ತೋರಿಸಿದ್ರಿ, ಸ್ಕ್ರೀನ್ ಶೇರ್ ಮಾಡಿ. ಅಮೇಝಿಂಗ್ ಸರ್. ತುಂಬಾ ಚೆನ್ನಾಗಿ ಟೆಕ್ನಾಲಜಿ ಕಲ್ತಿದ್ದೀರಾ. ನಿಮ್ಮ ವೇನಲ್ಲಿ ಅದನ್ನ ಬಳಸ್ಕೊಂಡು ನಿಮ್ಮ ಬಿಸ್ನೆಸ್ಗೆ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಂಗ್ ಮಾಡಿದೀರಾ. ವೆರಿ ನೈಸ್. ಅಂಡ್ ಎಸ್, ಮೆನಿ ಪೀಪಲ್ ಆರ್ ವೈಟಿಂಗ್ ಟು ಸ್ಪೀಕ್ ಟು ಯು ಅಂಡ್ somebody is asking, ನೀವು 2000 ಟೀಮ್ ನ ಬಿಲ್ಡ್ ಮಾಡಿದ್ರಿ ಹೇಗೆ ಅಂತ ಕೇಳ್ತಾ ಇದಾರೆ. ಕ್ಯಾನ್ ಯು ಆನ್ಸರ್ ದಿಸ್? ಬಿಲ್ಡ್ ಮಾಡ್ಲಿಕ್ಕೆ ನಾನೇನು ಕಷ್ಟ ಪಡ್ಬೇಕಾದ್ದು ಬರ್ಲಿಲ್ಲ. ನಾನು ಪ್ರೀತಿಯಿಂದ ಅವ್ರಿಗೆ ನಾನೇನು ಕಲ್ತಿದ್ದೇನೋ ಅದನ್ನ ಅವರಿಗೆ ತೋರಿಸ್ಕೊಡ್ತಾ ಬರ್ತಾ ಇದ್ದೇನೆ. ಅದರಲ್ಲಿ ಬೆನಿಫಿಟ್ ಏನು, ಪ್ರಾಫಿಟ್ ಏನು, ಎಲ್ಲವನ್ನು ತೋರಿಸ್ಕೊಡ್ತೀನಿ. ಬೈ ಡಿಫಾಲ್ಟ್ ನಮ್ಗೆ ಇನ್ನೊಂದು ಬೆನಿಫಿಟ್ ಆಗಿದ್ದು ಇಲ್ಲಿ ಈ ಹರ್ಬಲೈಫ್ ಬಿಸ್ನೆಸ್ ಅಲ್ಲಿ ಆಕ್ಟಿವ್ ಇನ್ಕಮ್ ಮಾತ್ರ ಅಲ್ಲ, ಪ್ಯಾಸಿವ್ ಇನ್ಕಮ್ ಇದೆ. ಅದರಲ್ಲೂ ಕೂಡ 5 ವಿಧದ ಇನ್ಕಮ್ ಇದೆ. ಆಕ್ಟಿವ್ ಇನ್ಕಮ್ ಮಾಡ್ತಾ ಮಾಡ್ತಾ ನಾವು ಟೀಮ್ಗೆ ಕಲ್ಸ್ಕೊಟ್ರೆ ಅದರಲ್ಲಿ ಹೋಲ್ಸೇಲ್ ಇನ್ಕಮ್ ಬರ್ತದೆ, ರಾಯಲ್ಟಿ ಇನ್ಕಮ್ ಬರ್ತದೆ, ಬೋನಸ್ ಬರ್ತದೆ, ಆನ್ಯುವಲ್ ಬೋನಸ್ ಬರ್ತದೆ. ಇದೆಲ್ಲ ಅದರ ಜೊತೆಗೆ ವೆಕೇಶನ್, ಇದಿಷ್ಟು ಕೂಡ ನಮ್ಗೆ ಈ ಒಂದು ಬಿಸ್ನೆಸ್ ಅಲ್ಲಿ ನಮ್ಗೆ ಸಿಗುವಂತದ್ದು. ಈ 5 ಬೆನಿಫಿಟ್ ಅನ್ನ ನಮ್ಗೆ ಪಡ್ಕೊಂಡ್ರೆ ನನ್ನ ಏಜ್ ಆದ್ರೂ ಕೂಡ ನಾನು ಇದನ್ನ ಪ್ಯಾಸಿವ್ ಇನ್ಕಮ್ ಅನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದು. ಯಾವಾಗ ಆಕ್ಟಿವ್ ಇನ್ಕಮ್ ಮಾಡ್ಲಿಕ್ಕೆ ಆಗಲ್ವೋ ಪ್ಯಾಸಿವ್ ಇನ್ಕಮ್ ಪಡ್ಕೊಳ್ಲಿಕ್ಕೆ ಈಸಿ ಆಗ್ತದೆ. ಈಗ ಆ 2 ವಿಧದ ಬೆನಿಫಿಟ್ ಅನ್ನ ನಾವು ಇಲ್ಲಿ ಪಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರಿಗೂ ಇದನ್ನು ತೋರಿಸ್ಕೊಡೋದು, ಕಲಿಸ್ಕೊಡೋದು, ಮತ್ತೆ ಏನನ್ನ ಮಾತಾಡ್ಬೇಕು ಇದನ್ನ ಹೇಳ್ಕೊಡೋದು. ನಾನು ಯಾವುದೇ ಸೈಂಟಿಸ್ಟ್ ಅಲ್ಲ, ಡಾಕ್ಟರ್ ಅಲ್ಲ. ಆದ್ರೆ ಹರ್ಬಲೈಫ್ ಪ್ರಾಡಕ್ಟ್ ಇಂದ ಏನ್ ಬೆನಿಫಿಟ್ ಆಗ್ತದೆ ಅಂತ ನಾನು ಅದನ್ನು ತಿಳ್ಕೊಂಡೆ. ಇದ್ರ ಜೊತೆಯಲ್ಲಿ ತಿಳ್ಕೊಳ್ಲಿಕ್ಕೆ ಈಗ ಆಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಚಾಟ್ GPT ಅಲ್ಲಿ ಕೇಳಿದ್ರೆ ಸಾಕು, ಏನ್ ಬೆನಿಫಿಟ್ ಆಗ್ತದೆ ಅದೇ ಹೇಳ್ಕೊಡ್ತದೆ. ನಾನೇನ್ ಮಾಡ್ಬೇಕಾದಿಲ್ಲ. 25 ಬೆನಿಫಿಟ್ ಅನ್ನ ಹೇಳು ಅಂತ ಹೇಳಿದ್ರೆ 25 ಬೆನಿಫಿಟ್ ತೋರಿಸ್ಕೊಡ್ತದೆ. ನಾನು ಒಂದ್ ಸ್ವಲ್ಪ ತೋರಿಸ್ಕೊಟ್ರೆ ಒಳ್ಳೇದಲ್ವಾ? ಚಾಟ್ GPT ಅಲ್ಲಿ ನಾನ್ ಕೇಳಿ ಪಡ್ಕೊಂಡಿದ್ದೆ. ಎಸ್, ನೋಡಿ, 25 ಬೆನಿಫಿಟ್ ಅನ್ನು ಕೊಡ್ತದೆ. ಅದು ಚಾಟ್ GPT ಕೊಟ್ಟಿದ್ ನಾನಲ್ಲ. ಮೇಡಮ್ ನಮಸ್ತೆ ಸರ್, ಪೆಮ್ಮಯ್ಯ ಸರ್. ನಮಸ್ತೆ ಮೇಡಮ್. ನೀವು ನಮ್ ಲೈಫ್ ಸ್ಟೈಲ್ ಗೆ ಬಂದಿದ್ರಿ, ಪ್ರೇಮ ಧ್ರುವ ಕರೆಕ್ಟ್. ನಾವು ಬಂದಿದ್ವಿ ಅಲ್ಲೇ. ನಿಮ್ಮ ಇದೆಲ್ಲ ನೋಡಿ ನಾವು ಇನ್ಸ್ಪಿರೇಷನ್ ಆದ್ವಿ ಸರ್. ಇಷ್ಟು ಏಜ್ ಅವರು ಹಿಂಗೆ ಅಂತ ನಮ್ಗೆ ಅದೇ ಇನ್ಸ್ಪಿರೇಷನ್. ಹೌದು. ಇಷ್ಟ ಆಯ್ತಾ Hello. ಅವತ್ತಿನ ದಿವಸ? ಹಾ ಸರ್, ಇಷ್ಟ ಆಗಿದೆ. ಅದೇ ನಾವು ನಮ್ ತಂಗಿ ಕಡೆಯಿಂದ ನಮ್ಗೆ BTA ಪರಿಚಯ ಆಗಿದೆ. ನಾವು Yes. ಇದಕ್ಕೆ ಬಂದಿದೀವಿ. ಹ. ನೀವ್ ಈ ಏಜ್ ಅಲ್ಲೂ ಇಷ್ಟು ಮುಂದುವರಿತಾ ಇದ್ದೀರಾ ಅಂದ್ರೆ ನಾವು ಏನು ಮಾಡ್ಬೋದು ಅಂತ ನಮ್ಗೆ ಕಾನ್ಫಿಡೆಂಟ್. ಸರ್ ನಮಸ್ತೆ ಸರ್, ನಾನು ಅಶ್ವಿನಿ ಅಂತ ಹರ್ಲೈಫ್ ಸೂಪರ್ವೈಸರ್ ಆಗಿದ್ದೀನಿ ಈಗ. ಸರ್ ನಮಸ್ತೆ ಮೇಡಮ್. ನಿಮ್ ಸ್ಟೋರಿ ಕೇಳಿ ನಂಗೆ ತುಂಬಾ ಇನ್ಸ್ಪಿರೇಷನ್ ಆಯ್ತು. ಅಂದ್ರೆ ಈ ಏಜಲ್ಲೂ ನೀವು ಇಷ್ಟು ಆಕ್ಟಿವ್ ಆಗಿ ಮಾತಾಡ್ತಾ ಇದ್ದೀರಾ, ಇನ್ನೂ ವರ್ಕ್ ಮಾಡ್ಬೇಕು ಅಂತ ಹೇಳಿದ್ದು, ಮತ್ತೆ ಚಾಟ್ GPT ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದು ತುಂಬಾ ಇಷ್ಟ ಆಯ್ತು ಸರ್. ಸರ್ ಹರ್ಬಲ್ ಲೈಫ್ ಅನ್ನ ಚಾಟ್ GPT ಬಳಸಿ ಈಸಿಯಾಗಿ ಮಾಡಬಹುದು ಅಂತ ಅನಿಸಿತಾ?
ಹೌದು ಸರ್, ಅಂದ್ರೆ ನಾನು ಪೋಸ್ಟರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೆ. ಬಟ್ ಹ, ಈ ತರ ರಿಸಲ್ಟ್ಸ್ನು ಕೂಡ ಆಫ್ಟರ್ ಬಿಫೋರ್ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಕ್ತು. ಹ, ಅದು ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಆಕ್ಚುಲಿ ಐಡಿಯಾ ಚೆನ್ನಾಗಿದೆ ಸರ್. ನನ್ನ ಹ, ಕ್ವಶನ್ ಏನಂದ್ರೆ, ಹ. ಅಂದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಇವಾಗ BTS ಸೇರಾದ್ಮೇಲೆ ಹ. ನಿಮ್ದು ಹಳೆ ಕಸ್ಟಮರ್ಸ್ ಅಸೋಸಿಯೇಟ್ಸ್ ಅವರೆಲ್ಲ ಬಿಟ್ಟು ಹೊಸ ಲೀಡ್ಸ್ ಏನಾದ್ರು ಜನರೇಟ್ ಆಯ್ತಾ? ಜಾಸ್ತಿ ಹೌದು, ನಿಮ್ಗೆ ಯಾವ ಕಡೆಯಿಂದ ಲೀಡ್ಸ್ ಬಂತು ಸರ್? ನನ್ಗೆ ಲೀಡ್ಸ್ ಬರ್ತಾ ಇದೆ. ಆದ್ರೆ ನನ್ಗೆ ಅದನ್ನ ಇದ್ ಮಾಡೋದ್ರ ಬದಲು ನನ್ನ ಮಗಳಿಂದ ಅದನ್ನ ಮಾಡಿಸ್ತಾ ಇದ್ದೀನಿ. ಅಂದ್ರೆ ನಾನು ಆಗ್ಲೇ ಹೇಳಿದ್ ನಿಮ್ಗೆ ನೆನಪಾಗ್ಬೋದು, ನನಗೆ ಇವತ್ತಿಗೂ ಕೂಡ ಅಕ್ಷರ ಟೈಪ್ ಮಾಡುವ ಹೊತ್ತಿಗೆ ನಾನು ಅದು ತುಂಬಾ ದೂರ ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ನನ್ನ ಮಗಳ ಮುಖಾಂತರ ಆ ಲೀಡ್ಸ್ ಅನ್ನೆಲ್ಲ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದ್ ಕಡೆ ಆ ಲೀಡ್ಸ್ ಬರ್ತಾ ಇದೆ. ಅದು ಸರ್ ಕೂಡ ಅಂದ್ರೆ ಹ್ಯಾಡ್ ಕೊಡ್ತಾ ಇದ್ದೀವಿ. ಹ್ಯಾಡ್ ಕೊಟ್ಟ ನಂತರ ನಮ್ಗೆ ಲೀಡ್ಸ್ ಬರೋದನ್ನ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತಾ ಇದೆ. ಅಲ್ಲೂ ಕೂಡ ನಾವು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಹೋದಾಗಲೂ ಇದೇ ರೀತಿಯ ಇದನ್ನ 1-to-1 ಸೆಷನ್ ಮಾಡ್ತೀವಿ, ವಿಡಿಯೋ ಕಾಲ್ ಮಾಡಿ ಅದರಲ್ಲಿ ಇಂಥದ್ದೇ ರಿಸಲ್ಟ್ ತೋರಿಸ್ಕೊಡ್ತೀವಿ ನಾವು. ಹಾಯ್ ಸರ್, ಹಾಯ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸರ್, ಸೂಪರ್ ಸರ್, ಚೆನ್ನಾಗಿ ಅಚೀವ್ಮೆಂಟ್ ಮಾಡಿದ್ದೀರಾ. ತುಂಬಾ ಖುಷಿ ಆಯ್ತು. ಮತ್ತೆ ನನ್ನ ಕ್ವಶನ್ ಬಂದ್ಬಿಟ್ಟು, BTA ಗೆ ಜಾಯ್ನ್ ಆಗಿ 11 ಮಂತ್ ಆಯ್ತಲ್ಲ, ಈ 11 ಮಂತ್ ಇಂದ ನಿಮಗೆ ಮುಂಚೆ ರಾಯಲ್ಟಿಗೂ ಇವಾಗ ರಾಯಲ್ಟಿಗೂ ಏನಾದ್ರು ಇಂಪ್ಲಿಮೆಂಟ್ ಆಗಿದೆನಾ ಸರ್? ನಿಮ್ದು ರಾಯಲ್ಟಿ ಏನಾದ್ರು ಚೇಂಜಸ್ ಆಗಿದೆನಾ? ಆಗಿದೆ, ಆಗಿದೆ. BTA ಕಡೆಯಿಂದ ಸೊ ಚೇಂಜಸ್ ಆಗುತ್ತಾ? ನಿಮ್ಮ ಹೆಸರು ಗೊತ್ತಾಗಿಲ್ಲ ನನ್ಗೆ. ಸರ್, ನನ್ನ ಹೆಸರು ಹನುಮಂತ್ ಅಂತ ಸರ್. ಹನುಮಂತ ಅವರೇ. ಹಾ ಸರ್. ಸೊ BTಯಲ್ಲಿ ನಾನ್ ಬಂದಾಗ ನನ್ಗೆ ನನ್ನ ರಾಯಲ್ಟಿ ಎಷ್ಟಿತ್ತು ಅಂತಂದ್ರೆ ಲೆವೆನ್ ಹಾ ಸರ್. ತೌಸಂಡ್ ಅಷ್ಟು ಇತ್ತು. ನನ್ನ ಪ್ರೆಸೆಂಟ್ ಟೀಮ್ ಹಾಗೆ ಹಾ ಸರ್. 11,000 ಅಷ್ಟು ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ನಾನು 15K. ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ 15,000, ಅದೊಂದು 3 ತಿಂಗಳು ಹೆಚ್ಚು ಆಗಿತ್ತು, 15K ಆಗಿದೆ. ಆದ್ರೆ ಅದರ ನಂತರ ರಾಯಲ್ಟಿ ಸ್ವಲ್ಪ ಡೌನ್ ಆಯ್ತು. ಇವಾಗ BTಗೆ ಜಾಯಿನ್ ಆದ ನಂತರ ಇಲ್ಲಿವರೆಗೆ ಇವಾಗ 16,000 ರಾಯಲ್ಟಿಯಲ್ಲಿ ಇದೆ. ಅಲ್ಲಿಗೆ 16,000. ಹ ಓಕೆ. 5,000 ರಾಯಲ್ಟಿ ಜಾಸ್ತಿ ಆಗಿದೆ. ಸೂಪರ್ ಈ ಸರ್. ಈ ರಾಯಲ್ಟಿ ಹೆಚ್ಚುವಾಗಿರೋದಕ್ಕೆ ಕಾರಣ ಸಿಸ್ಟಮ್ ಅನ್ನ ಬಳಸ್ಕೊಂಡೆ. ಏನ್ ಕೆಲಸ ಮಾಡ್ಬೇಕು ಅದನ್ನ ಕನ್ಸಿಸ್ಟೆಂಟ್ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಬಂದೆ. ಇನ್ನು ಎಲ್ಲವೂ ಕೂಡ ಅಕೌಂಟಬಿಲಿಟಿ ಮಾಡಿದೆ. ಪ್ರತಿ ದಿವಸ ಹಾ ಸರ್. ನಾನು ಒಂದು ಬುಕ್ ಮೇಂಟೈನ್ ಮಾಡ್ತಾ ಇದ್ದೀನಿ, ನಾನು ಏನ್ ಕೆಲಸ ಮಾಡಿದ್ದೀನಿ ಅಂತ. ಅದರ ಜೊತೆಯಲ್ಲಿ ಇನ್ನು ಆಡಿಟ್ ಮಾಡ್ಲಿಕ್ಕೆ ಹೇಳ್ತಾರೆ ಪ್ರತಿ ದಿವಸ. ಅದು ಇಲ್ಲೇ ಕಲ್ತಿದ್ದು. ಪ್ರತಿ ದಿವಸ ನಾನೇನು ಅರ್ನ್ ಮಾಡಿದನೋ, ಏನು ಖರ್ಚು ಮಾಡಿದೆನೋ ಅದನ್ನ ಒಂದ್ ಕಡೆ ಬುಕ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಅದನ್ನ ತಿಂಗಳ ಕೊನೆಯಲ್ಲಿ ಅದನ್ನ ಒಂದು ಲಾಸ್ ಅಂಡ್ ಪ್ರಾಫಿಟ್ ಅಕೌಂಟ್ ಅನ್ನು ಮಾಡ್ತೀನಿ. ನಾನು ಎಷ್ಟು ಹಾ ಬೆನಿಫಿಟ್ ನಾನು ತಗೊಂಡಿನೋ, ಅಂದ್ರೆ ಎಷ್ಟು ಲಾಭ, ಎಷ್ಟು ನನಗೆ ದುಡ್ಡು ಬಂತು, ಎಷ್ಟು ಖರ್ಚಾಯ್ತು, ನನ್ನ ಎಲ್ಲಾ ಖರ್ಚುಗಳನ್ನು ಬರಿತೀನಿ. ಆ ಬರೆದ ನಂತರ ಕೊನೆಯಲ್ಲಿ ಉಳಿದಿದ್ದು ನನ್ನ ಪ್ರಾಫಿಟ್, ಅದು ನನ್ನ ಆಕ್ಟಿವ್ ಇನ್ಕಮ್. ನೆಕ್ಸ್ಟ್ ನನ್ನ ಈ ಟೀಮ್ ಏನಿದೆಯೋ ಆ ಟೀಮ್ ಇಂದ ಬರುವಂತ ರಾಯಲ್ಟಿ ಇನ್ಕಮ್ ಅನ್ನ, ಆ ರಾಯಲ್ಟಿ ಹಾ ಸರ್. ಇನ್ಕಮ್ ಇಂದ ನನ್ಗೆ ಆಗ್ಲೇ ಹೇಳಿದ ಹಾಗೆ 5 ವಿಧದ ಇನ್ಕಮ್ ಬರ್ತದೆ. ಅದೆಲ್ಲವೂ ಕೂಡ ನನ್ನ ರಾಯಲ್ಟಿಯಿಂದ ಬರುವಂತ ಇನ್ಕಮ್. ಅದು ನನ್ನ ಅಚೀವ್ಮೆಂಟ್, ಈಗಿನ ಅಚೀವ್ಮೆಂಟ್ ಜಾಸ್ತಿ ಓಕೆ, ಮಾಡ್ಕೊಳ್ಳಿ. ನಿಮ್ ಇವಾಗೆಲ್ಲ ಲೀಡ್ ಬಂದತ್ತಲ್ಲ ಸರ್, ಅದು ಸೋಷಿಯಲ್ ಮೀಡಿಯಾದಿಂದ ಮಾಡ್ಕೊಂಡ್ ಮಾಡಿದೀರಾ? ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಇದರಿಂದ ಲೀಡ್ಸ್ ಸೋಷಿಯಲ್ ಬಂದದ ನಿಮ್ಗೆ ವಿಡಿಯೋ? ಸೋಷಿಯಲ್ ಮೀಡಿಯಾದಿಂದ ಅದನ್ನ ಸಪರೇಟ್ ಮಾಡ್ತಾ ಇದ್ದೀನಿ, ಅದೊಂದು ಬೇರೆ. ಹಾ ಸರ್. ಜೊತೆಗೆ ರೆಫರಲ್ ಇಂದಲೂ ನಾನು ಮಾಡ್ತಾ ಇದ್ದೀನಿ, ಇದೆರಡು ಕಡೆ. ನೀವು ವಿಡಿಯೋಸ್ ಮೇಡಮ್, ಮಾಡಕ್ ಸ್ಟಾರ್ಟ್ ಮಾಡಿದಿರಲ್ಲ, ಹೌದು, ಹೌದು, ವಿಡಿಯೋ ಮಾಡ್ತಾ ಇದ್ದೀವಿ. ವಿಡಿಯೋ ವಿಡಿಯೋಸ್ ಮಾಡೋದು ಮಾಡ್ತಾ ನನಗೆ ಇರೋದ್ರಿಂದ ನಿಮ್ಗೆ ಹೇಗ್ ಅನ್ಸ್ತಾ ಇದೆ? ಹೌ ಯು ಆರ್ ಫೀಲಿಂಗ್? ವಿಡಿಯೋ ಮಾಡೋದು ನನಗೆ ತುಂಬಾ ಸುಲಭ. ಯಾಕೆ ಅಂತ ಹೇಳಿದ್ರೆ ನನ್ಗೆ ಆ ಒಂದು ವಿಷಯದ ಬಗ್ಗೆ ಅದು ಏನು ಮಾತಾಡ್ಬೇಕು ಅಂತ ನನಗೊಂದು ಎಕ್ಸ್ಪೀರಿಯನ್ಸ್ ಇಂದ ನಾನು ಅದು ಮಾತಾಡ್ತೀನಿ. ಈಗ ಆ ಕಾನ್ಸೆಪ್ಟ್ ಏನ್ ಮಾತಾಡೋದು ನಾನು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಒಂದ್ಸಾರಿ ತೆಗೆದು ಸ್ಟಾರ್ಟ್ ಮಾಡಿದ್ರೆ ಅದರ ಅದಕ್ಕೆ ಏನ್ ಮಾತಾಡ್ಬೇಕು ಮಾತಾಡ್ಬೋದು. ಆದ್ರೆ ವಿಡಿಯೋದಲ್ಲಿ ಏನು, ಯಾವ ರೀತಿ ನನ್ನ ವಿಡಿಯೋ ವೈರಲ್ ಆಗ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ನಾನು BTಯಲ್ಲಿ ಕಲ್ತೆ. ವೆರಿ ಅದೊಂದು ನೈಸ್. ತುಂಬಾ ಪವರ್ಫುಲ್ ವಿಧಾನ. ಅದು ಹನುಮಾನ ಹೇಳ್ಕೊಟ್ಟಾಗ ಫಸ್ಟ್ ನೀವು ಮಾತಾಡ್ಬೇಕಾಗಿರೋದು ಯಾವುದಾದ್ರೂ ಒಂದು ವಿಷಯದಲ್ಲಿ ಹುಕ್ ಮಾಡಿ.
ನೆಕ್ಸ್ಟ್ ಅದರ ನಂತರ ಸಮಾಜದಲ್ಲಿ ಇರುವಂತ ಪ್ರಾಬ್ಲಮ್ ಅನ್ನ ಹೈಲೈಟ್ ಮಾಡಿ, ನೆಕ್ಸ್ಟ್ ಅದಕ್ಕೆ ನನ್ನ ಕಡೆಯಿಂದ ಏನ್ ಸೊಲ್ಯೂಷನ್ ಇದೆ ಅಂತ ಹೇಳೋದನ್ನ ಹೇಳಿ, ಲಾಸ್ಟ್ಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಅಂಡ್ ಅದರ ಲಾಸ್ಟ್ಗೆ ಎಂಡಿಂಗ್ ಅನ್ನ ನೀವು ಕನ್ವರ್ಟ್ ಆಗುವ ರೀತಿಯಲ್ಲಿ ಎಂಡ್ ಮಾಡಬೇಕು. ಇದು ಇಷ್ಟನ್ನು ಕೂಡ ಹೇಳ್ಕೊಟ್ಟಾಗ ನಾನು ಆ ಕಾನ್ಸೆಪ್ಟ್ ಏನೇನ್ ಇದೆಯೋ ಅದು ಎಲ್ಲದಕ್ಕೂ ಆ ವಿಡಿಯೋದಲ್ಲಿ ಅದನ್ನ ಆಡ್ ಮಾಡ್ಕೊಳ್ತೀನಿ. ಹೀಗಾಗಿ ವಿಡಿಯೋನ ತುಂಬಾ ಜನ ನೋಡುವಂತಾಗಿದೆ, ಅದು ಕೂಡ ಸಕ್ಸಸ್ ಬಿಫೋರ್ ಆಗ್ತದೆ. ಬಿಟಿಎ ವಿಡಿಯೋ ಮಾಡಿದ್ರ ಸರ್? ಇಲ್ಲ ಅಲ್ಲ, ಅಲ್ಲ, ನಾನು BTA ಮೊದಲು ವಿಡಿಯೋ ಮಾಡೋದೆಲ್ಲ ನನ್ಗೆ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲ, ಆಡ್ ಹೀಗೆ ರನ್ ಕಲ್ತಿದ್ದು. ಮಾಡೋದೇ ಗೊತ್ತಿಲ್ಲ ನನಗೆ. ಈಗ ಅಲ್ಲಿ ನಿಮ್ ಟೈಕಾಪ್ ಸರ್ವಿಸ್ ಈಗ ತಗೊಂಡಿದ್ರ, ಆಡ್ ರನ್ ಆಗ್ತಾ ಇದೆ, ಲೀಡ್ಸ್ ಬರ್ತಾ ಹೌದು, ಇದೆ, ಲೀಡ್ಸ್ ಲೀಡ್ಸ್ ಬರ್ತಾ ಇದೆ. ಮ್ಯಾನೇಜ್ ಆಗ್ತಾ ಇದೆ, ರೈಟ್? ಹೌದು, ಅಂಡ್ ಕನ್ವರ್ಟ್ ಎರಡು ಸ್ಟಾರ್ಟ್ ಆಗಿದೆ. ವೆರಿ ನೈಸ್ 2 ಸರ್. ವರ್ಷದ ಟೈಕೂಬ್ ಆಪ್ ತಗೊಂಡಿದ್ದೀನಿ. ಅದರ ಎಸ್, ಜೊತೆಯಲ್ಲಿ ಆಡ್ ರನ್ ಮಾಡೋದನ್ನ ಈಸಿಯಾಗಿ ಮಾಡ್ತಾ ಇದೀವಿ. ಅದರಲ್ಲಿ ಲೀಡ್ಸ್ ಬರೋದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ನನ್ನ ಮಗಳಿಗೆ ಇದ್ ಮಾಡ್ತಾ ಇದ್ದೀನಿ. ಎಸ್, ಅದನ್ನ BTಯಲ್ಲೇ ನನಗೆ ಹೆಲ್ಪ್ ಆಗ್ತಾ ಇದೆ. ಅದನ್ನ ಲೀಡ್ಸ್ ಅನ್ನ ತೆಗೆದು ಕೊಡುವಷ್ಟು ಇದ್ ಮಾಡ್ಲಿಕ್ಕೆ ಇದೆಲ್ಲವನ್ನು ಅಡಾಪ್ಟ್ ಮಾಡ್ಕೊಂಡೆ. ಎಲ್ಲಾ ಕೆಲಸ ನಾನು ಒಬ್ಬನೇ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ BTA ಹೆಲ್ಪ್ ಇಂದ ಕನ್ವರ್ಟ್ ಮಾಡಿಕೊಡುವಷ್ಟು, ಅಲ್ಲ ಸಾರಿ, ಲೀಡ್ಸ್ ಅನ್ನು ತೆಗೆದುಕೊಡುವಷ್ಟು, ನನ್ನ ವಿಡಿಯೋ ವೈರಲ್ ಆಗುವಷ್ಟು ಏನು ಅದಕ್ಕೆ ಮಸಾಲೆ ಹಾಕ್ಬೇಕು ಅದೆಲ್ಲ ಹಾಕಲಿಕ್ಕೆ ನನ್ಗೆ ಸಹಕಾರ ಸಿಗ್ತಾ ಇದೆ. ವೆರಿ ನೈಸ್. ಇದೆಲ್ಲ ಸಿಕ್ಕಿದಾಗ ನಾನು ಎಷ್ಟು ವಿಡಿಯೋ ವಿಡಿಯೋ ಮಾಡಿರ್ಬೋದು ಸರ್ ಸೋ ಫಾರ್ 11 months ಅಲ್ಲಿ? ಎನಿ ನಂಬರ್ ಯು ಹ್ಯಾವ್ ಕೌಂಟ್ ಮಾಡಿ, ಮೇ ಬಿ ಅಪ್ರಾಕ್ಸಿಮೇಟ್ಲಿ? ನನ್ಗೆ ಅಷ್ಟು ನೆನಪಾಗ್ತಾ ಇಲ್ಲ ಮೇಡಮ್. ಆದ್ರೆ ವಿಡಿಯೋ ಮಾಡ್ತಾ ರನ್ ಮಾಡೋದು, ಮತ್ತೆ ಮಾಡ್ತಾ ಇದ್ದೀರಾ ಅದು ಇನ್ನೊಂದು ಗೊತ್ತು. ವಿಡಿಯೋ ಕೊಟ್ಟಿದ್ದು ಬೇರೆ, ಮತ್ತೆ ನಾನು ನಿಮ್ ಎಜುಕೇಟ್ ಪ್ಲಾಟ್ಫಾರ್ಮ್ ವಿಡಿಯೋ ಅಲ್ಲಿ ಹಾಕ್ತಾ ಇರೋದು ಬೇರೆ. ಬೇರೆ. ಎಷ್ಟು ಜನಕ್ಕೆ ವ್ಯೂಸ್ ಇದನ್ನು ಆಗಿದೆ ಸರ್? ಎನಿ ಐಡಿಯಾ ನಿಮ್ಮ ವಿಡಿಯೋಸ್? ನಾನು ಅಷ್ಟು ನೋಡಿಲ್ಲ ಮೇಡಮ್, ನನಗೆ ಅದೆಲ್ಲ ನೋಡ್ಲಿಕ್ಕೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಅದನ್ನೆಲ್ಲ ಮಗಳಿಗೆ ನೇತ್ರ ಮೇಡಮ್ ಲೈನ್ ಅಲ್ಲಿ ಇದ್ದಾರಾ? ಓಕೆ, ನೋ ಪ್ರಾಬ್ಲಮ್. ಐ ನೋ ಸರ್, ಯು ಆರ್ ಲರ್ನಿಂಗ್ ಮೆನಿ ಥಿಂಗ್ಸ್ ಅಂಡ್ ವಿಡಿಯೋಸ್ ಮಾಡಕ್ ಶುರು ಮಾಡಿದೀರಾ. ಅಂಡ್ ವೆನೆವರ್ ಯು ಕಮ್, ನೀವು ನಮ್ಮ ಅಕಾಡೆಮಿ 3 times ನೀವು ಫಿಸಿಕಲ್ ಸೆಷನ್ ಬಂದಿದ್ದೀರಾ. ಅಂಡ್ ಲೇಟೆಸ್ಟ್ ನಮ್ಮ ಚಿಕ್ಕಲ್ಸಂದ್ರ ಹೌದು, ಆಫೀಸಿಗೆ ಬಂದಾಗ ನಿಮ್ಮ ಹ್ಮ್, ನೋಡಿ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಯ್ತು. ನೀವ್ ಹೌದು, ಎಷ್ಟ್ ಚೆನ್ನಾಗಿ ವಿಡಿಯೋ ಫಸ್ಟ್ ಟೈಮ್ ಮಾಡ್ತೀನಿ ಅಂತಿದ್ರ, ಎಷ್ಟ್ ಚೆನ್ನಾಗಿ ಒಂದೇ ಟೇಕಲ್ ಮುಗಿಸ್ತಾ ಇದೀರಾ. ನಿಮ್ಮನ್ನ ನೋಡಿ ನಾವು ಮಾಡ್ಬೇಕಂತ ಎಷ್ಟೊಂದ್ ಜನ ಮಾಡಿದ್ರು. ಯು ಆರ್ ರಿಯಲಿ ಹೌದು, ಇನ್ಸ್ಪಿರೇಷನ್ ಟು ಮೆನಿ. ಸೊ ಹೌದು, ಓವರ್ ಆಲ್ ಹೌದು. ನಿಮ್ಗೆ 11 months ನ ಜರ್ನಿ ಏನ್ ಅನ್ಸ್ತಾ ಇದೆ ಸರ್? ಅಂಡ್ ಇಲ್ಲಿಂದ ನೆಕ್ಸ್ಟ್ ವಾಟ್ಸ್ ಯುವರ್ ಗೋಲ್? ವಾಟ್ ಯು ವಾಂಟ್ ಟು ಅಚೀವ್ ನನ್ ನೌ? ನನಗೆ ನಾನು ಅದೇ ಹೇಳಿದೆ, ನನಗೆ ಪ್ರಕೃತಿ ನನಗೆ ಅವಕಾಶ ಕೊಟ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 100 ಕೋಟಿ ನೋಡುವವರೆಗೆ ನಾನು ಆ ಈ ಇದನ್ನ ಮುಗಿಸಲ್ಲ. ಆದ್ರೆ ಯಾಕೆ ಅಂತಂದ್ರೆ ನನಗೆ ಆ ಹೋಪ್ ಸಿಕ್ಕಿದೆ. ಇವಾಗ ನನಗೆ ಹೋಪ್ ಸಿಕ್ಕಿದೆ. ಇದ್ರ ಜೊತೆಯಲ್ಲಿ ನಾನು ತುಂಬಾ ಜನ ರಿಲೇಷನ್ಗಳನ್ನು ಕೂಡ ಈ ಬಿಸ್ನೆಸ್ ಗೆ ತರೋದನ್ನ ಬಿಟ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಅವರೆಲ್ಲರೂ ಕೂಡ ಡಿಜಿಟಲ್ ಮಾರ್ಕೆಟ್ ಅನ್ನ ತುಂಬಾ ಇಷ್ಟಪಡ್ತಾರೆ. ನನ್ಗೆ ಅದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಡಿಜಿಟಲ್ ಅನ್ನೋದೇ ನಾನು ಕೇಳಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅದೆಲ್ಲ ನೋಡ್ತಾ ಇದೆ. ಅದರಲ್ಲಿ ಡಾನ್ಸ್ ಮಾಡೋದು ಅದು ಇದು ವಿಡಿಯೋ ಮಾತ್ರ ಬರ್ತದೆ ಅಂತ ನನ್ಗೆ ಗೊತ್ತು. ಆಡ್ ವಿಡಿಯೋ ಬರ್ತದೆ ಅಂತಲೂ ಕೂಡ ನನ್ಗೆ ಗೊತ್ತು. ಆದ್ರೆ ಇಲ್ಲಿ ನಾನು BTಗೆ ಬಂದ ನಂತರ ಇದರಿಂದ ಬಿಸ್ನೆಸ್ ಅನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅಂತ ಹೇಳೋದನ್ನ ತಿಳ್ಕೊಂಡೆ. ಅದನ್ನ ಉಪಯೋಗಿಸಲು ಸ್ಟಾರ್ಟ್ ಮಾಡಿದೆ. ಈಗ ನನ್ನ ರಿಲೇಷನ್ ಅಲ್ಲೇ ತುಂಬಾ ಜನ ಬರ್ಲಿಕ್ಕೆ ಬಾಕಿ ಇದ್ದಾರೆ. ಈ ಸುಲಭವಾದ ವಿಧಾನ ಇದೆ ಅಂತ ಹೇಳುವಾಗ ತುಂಬಾ ಜನ ರಿಲೇಷನ್ನೇ ಬರ್ಲಿಕ್ಕೆ ಬಾಕಿ ಇದ್ದಾರೆ. ಅದು ಕೂಡ ನನಗೆ ಒಂದು ರೀತಿ ಸಂತೋಷ ಕೊಟ್ಟದೆ. ಈಗ ನನಗೆ ಕನ್ವರ್ಟ್ ಮಾಡ್ಲಿಕ್ಕೆ ಏನ್ ಕಷ್ಟ ಆಗಲ್ಲ. ಕಸ್ಟಮರ್ ತರ್ಲಿಕ್ಕೆ ಕಷ್ಟ ಇಲ್ಲ, ಬಿಸ್ನೆಸ್ ಮಾಡಿಸ್ಲಿಕ್ಕೆ ಕಷ್ಟ ಇಲ್ಲ. ನನಗೆ ಅದ್ರ ಬಗ್ಗೆ ತುಂಬಾ ಸುಲಭ ಅನಿಸ್ತದೆ. ಇವಾಗ ಬಂದಂತ ಪರ್ಸನ್ ಅನ್ನ ಅವರಿಗೂ ಇದೇ ರೀತಿ ಟೀಮ್ ಬೆಳೆಸೋದನ್ನ ಕಲ್ಸ್ಕೊಟ್ರೆ ಇನ್ನೊಂದು 3 ರಿಂದ 4 ವರ್ಷದಲ್ಲಿ ನನ್ನ ಬಿಸ್ನೆಸ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ 100 ಕೋಟಿ ಮಾಡೋದ್ರಲ್ಲಿ ನನಗೆ ಡೌಟೇ ಇಲ್ಲ. Wow, amazing, amazing, sir. Very nice. And definitely it is possible. The way you are giving your valuable time for learning and taking action. Thank you so much, Pemaya sir, and wishing you all the best, more power and more success to you. ನೀವೇನ್ 100 ಕೋಟಿ ಮಾಡ್ಬೇಕಂತಿದ್ರೆ definitely it is possible, sir. And definitely you can take this award also at BTA, and power speech ಕೂಡ ಇರುತ್ತೆ ನಿಮ್ ಕಡೆಯಿಂದ ಬಾಸ್ಟನ್ ಅಲ್ಲಿ. Thank you, Yes, thank you, thank you so madam. Thank much. you. Thank you Thank so you. much, sir.